ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫರ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಮ್ಮ ಗಾರ್ಡಿಯನ್ ಏಂಜಲಿಂದ ಮೆಸೇಜಸ್ನ ತರ್ತಾ ಇದ್ವಿ. ಸ್ಪೆಸಿಫಿಕ್ ಆಗಿರುವಂಥ ಸ್ಪಿರಿಟ್ ಗೈಡ್ ಇರ್ಬೋದು ಅಥವಾ ನಿಮ್ಮ ಗಾರ್ಡಿಯನ್ ಏಂಜಲ್ ಇರ್ಬೋದು. ಬಟ್ ಈ ಗೈಡ್ ಒಂದು ನಿಮಗೆ ತುಂಬಾ ಹತ್ತಿರವಾಗಿರೋರು, ತುಂಬಾ ಕ್ಲೋಸ್ ಆಗಿರೋರು, ಕಾನ್ಸ್ಟೆಂಟ್ ಆಗಿ ನಿಮಗೆ ಗೈಡ್ ಮಾಡ್ತಾ ಇರೋರು, ಸಪೋರ್ಟ್ ಮಾಡ್ತಾ ಇರೋರು. ಸೊ ನಿಮ್ಮ ಈಗಿನ ಸದ್ಯದ ಪರಿಸ್ಥಿತಿ ಬಗ್ಗೆ ಅಥವಾ ಇನ್ ಜನರಲ್ ಆಗಿ ನಿಮಗೆ ಏನು ಹೇಳಬೇಕಂತ ಅಂದ್ಕೊಳ್ತಾ ಇದ್ದಾರೆ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಲೆಟ್ಸ್ ಸ್ಟಾರ್ಟ್. ಆ್ಯಕ್ಚುಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಓಕೆ, ಸೊ ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ರೀಡಿಂಗಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ, ನಿಮ್ಮ ಅತ್ಯಂತ ಕ್ಲೋಸ್ ಆಗಿರುವಂಥ ಸ್ಪಿರಿಟ್ ಗೈಡ್ ಅಥವಾ ಗಾರ್ಡಿಯನ್ ಏಂಜಲಿಂದ. ರೈಟ್, ಸೊ ಲೆಟ್ಸ್ ಬಿಗಿನ್. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು ನಿಮ್ಮ ಗಾರ್ಡಿಯನ್ ಏಂಜಲು ಅಥವಾ ಈ ಪರ್ಟಿಕ್ಯುಲರ್ ಆಗಿರುವಂಥ ತುಂಬ ಕ್ಲೋಸ್ ಆಗಿರುವಂಥ ನಿಮ್ಮ ಸ್ಪಿರಿಟ್ ಗೈಡು ನಿಮಗೆ ಹೇಳ್ತಾ ಇರೋದು, ಇತ್ತೀಚೆಗೆ ಅಥವಾ ರೀಸೆಂಟ್ ಮಂತ್ಸಲ್ಲಿ ನೀವು ಏನಾದರೂ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಇಂಟೆನ್ಷನನ್ನು ಸೆಟ್ ಮಾಡಿದರೆ, ನಿಮ್ಮ ಜೀವನದಲ್ಲಿ ಸ್ಪೆಸಿಫಿಕ್ ಆಗಿರುವಂಥ ಎಕ್ಸ್ಪೀರಿಯನ್ಸನ್ನು ಪಡೆಯೋದಕ್ಕೆ, ಅಥವಾ ಹೊಸ ಜಾಬ್ ಇರ್ಬೋದು, ಅಥವಾ ಹೊಸ ಬಿಸ್ನೆಸ್ ಐಡಿಯಾ ಇರ್ಬೋದು, ಅಥವಾ ಹೆಲ್ತ್ ಇಂಪ್ರೂವ್ಮೆಂಟ್ ಇರ್ಬೋದು, ಇನ್ ವಾಟ್ ಎವರ್ ಏರಿಯಾ ಇತ್ತೀಚಿನ ದಿನಗಳಲ್ಲಿ ಅಥವಾ ಪಾಸ್ಟ್ 2-3 ಮಂತ್ಸಲ್ಲಿ ನೀವು ಇಂಟೆನ್ಷನನ್ನು ಸೆಟ್ ಮಾಡಿದರೆ, ಯೂನಿವರ್ಸಿಗೆ ನಿಮ್ಮ ಐಡಿಯಾನ, ನಿಮ್ಮ ಥಾಟನ್ನು, ನಿಮ್ಮ ಇಂಟ್ರೆಸ್ಟನ್ನು ನೀವು ಲೈಕ್ ಸ್ಪ್ರೆಡ್ ಮಾಡಿ ಇವಾಗ ವೇಟ್ ಮಾಡ್ತಿದ್ರೆ, ದಿಸ್ ಇಸ್ ಸ್ಪೆಸಿಫಿಕ್ಲಿ ನಿಮಗೆ ಈ ಮೆಸೇಜು. ಸೊ ನಿಮ್ಮ ಗಾರ್ಡಿಯನ್ ಏಂಜಲು, ನಿಮ್ಮ ಸ್ಪಿರಿಟ್ ಗೈಡು, ಈ ಪರ್ಟಿಕ್ಯುಲರ್ ಆಗಿರೋಂಥ ಗೈಡ್ ನಿಮ್ಗೆ ಹೇಳ್ತಾ ಇರೋದು, ನೀವು ಅದ್ರ ಬಗ್ಗೆ ವರಿ ಮಾಡೋದನ್ನು, ಅದ್ರ ಬಗ್ಗೆ ಪದೇ ಆಲೋಚಿಸೋದು, ಅಂದರೆ ಆಗಿಲ್ಲ, ಇನ್ನೂ ಆಗಿಲ್ಲ ಅಂತ ಆಲೋಚಿಸೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇರೋದು. ಮೇ ಬಿ ವಿ ಆರ್ ಓವರ್ ಥಿಂಕಿಂಗ್ ಆ ಸಿಚುವೇಶನ್ ಬಗ್ಗೆ. ಕೆಲವೊಂದು ಸಲ ನಮ್ಮ ವಿಷನ್ ಬಂದು ತುಂಬಾ ದೊಡ್ಡದಾಗಿದ್ದಾಗ, ಅಥವಾ ನಮ್ಮ ಇಂಟೆನ್ಷನ್ ಬಂದು ಎಷ್ಟೊಂದು ಜನದ ಇನ್ವಾಲ್ವ್ಮೆಂಟ್ ಇದ್ದಾಗ, ಫಾರ್ ಎಕ್ಸಾಂಪಲ್ ನಾವು ಜಾಬ್ ಅಂತ ಹೇಳಿದಾಗ ಹೊರಗಡೆ ಇಂಟರ್ಫಿಯರೆನ್ಸ್ ಇರುತ್ತೆ, ಅಥವಾ ಆ ಮ್ಯಾನೇಜರ್ ಇರ್ಬೋದು, ಅಥವಾ ಆ ಥರ ಒಂದು ಜಾಬ್ ಓಪನ್ ಆಗೋದಿರ್ಬೋದು. ಈಗ ನಮ್ಮ ಬಿಸ್ನೆಸ್ ಐಡಿಯಾ ಇದ್ದಾಗ ಮೇ ಬಿ ನಮಗೆ ಬಿಸ್ನೆಸ್ ಪಾರ್ಟ್ನರ್ ಬೇಕಾಗಿರ್ಬೋದು. ಸೊ ಯಾವಾಗ ನಮ್ಮದಷ್ಟೇ ಅಲ್ದಿರ ಹೊರಗಡೆ ಎನರ್ಜಿ ಇನ್ಫ್ಲೂಯೆನ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಈ ಸೋಲ್ಮೇಟ್ ಎನರ್ಜಿ ಅಂತ ಹೇಳಿ ವೇಟ್ ಮಾಡ್ತಾ ಇರ್ಬೋದು. ಯಾವಾಗ ಎಷ್ಟೊಂದು ಜನದ ಇನ್ವಾಲ್ವ್ಮೆಂಟ್ ಇರುತ್ತೆ ನಮ್ಮ ಮ್ಯಾನಿಫೆಸ್ಟೇಷನಲ್ಲಿ, ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಎಲ್ಲ ಪಾನ್ಸು ಚೆಸ್ ಬೋರ್ಡಲ್ಲಿ ಮೂವ್ ಆಗಿ ಎಲ್ಲ ಎನರ್ಜಿನೂ ಒಂದು ಅಲೈನ್ಮೆಂಟಲ್ಲಿ ಬಂದು ನಿಮ್ಮ ಲೈಫಲ್ಲಿ ಅದು ನಿಮ್ಮ ರಿಯಾಲಿಟಿಗೆ ಬರೋದಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಆ ಟೈಮ್ ಗ್ಯಾಪಲ್ಲಿ ನೀವು ಏನನ್ನ ಇಂಟೆನ್ಷನನ್ನು ಸೆಟ್ ಮಾಡಿದ್ದೀರಾ ಅದು ನಿಮ್ಮ ರಿಯಾಲಿಟಿಗೆ ಬರೋ ತನಕ ನೀವು ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡಿದ್ದೀರಾ. ಯೂನಿವರ್ಸ್ನ, ಹೈಯರ್ ಪವರ್ಸ್ನ, ಅಥವಾ ನಿಮಗಿದೇನು ಬೇಕು ಅದ್ರ ಮೇಲಿರುವಂಥ ನಿಮ್ಮ ಅಟೆನ್ಷನನ್ನು, ಅಟ್ರಾಕ್ಷನನ್ನು ಅಥವಾ ಇಂಟ್ರೆಸ್ಟ್ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ತುಂಬ ಮುಖ್ಯ ಅಂತ ಹೇಳಿ ನಿಮ್ಮ ಈ ಪರ್ಟಿಕ್ಯುಲರ್ ಆಗಿರುವಂಥ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು. ಸೊ ಈ ವೇಟಿಂಗ್ ಪೀರಿಯಡಲ್ಲಿ ನಾವು ಪೇಷನ್ಸ್ನ ಕಳ್ಕೊಳ್ಬೋದು, ಇರಿಟೇಷನ್ ಆಗ್ಬೋದು, ಅನಾಯನ್ಸ್ ಆಗ್ಬೋದು. ಯಾಕೆ ಇದು ಈ ಥರ ಆಗ್ತಾಯಿದೆ, ಯಾಕೆ ಡಿಲೇ ಆಗ್ತಾಯಿದೆ, ಯಾಕೆ ನನ್ನ ಡ್ರೀಮ್ಸು ಅಥವಾ ನಾನು ಅಂದ್ಕೊಂಡಿರೋದು ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ. ಸೊ ಎಷ್ಟೊಂದು ಫಿಯರ್ ಬಂದು ನಮ್ಮನ್ನು ಇದ್ರ ಬಗ್ಗೆ ಓವರ್ ಥಿಂಕ್ ಮಾಡೋ ಥರ ಮಾಡ್ಬೋದು. ಈ ವೇಟಿಂಗ್ ಪೀರಿಯಡಲ್ಲಿ ನಾವೇನು ಇಂಟೆನ್ಷನನ್ನು ಸೆಟ್ ಮಾಡಿದ್ದೀವಿ ಅದು ಆ್ಯಕ್ಚುಲಾಗಿ ನಮ್ಮ ರಿಯಾಲಿಟಿಗೆ ಬರೋ ತನಕ. ಸೊ ಈ ವೇಟಿಂಗ್ ಪೀರಿಯಡಲ್ಲಿ ಅನ್ನೆಸೆಸರಿಯಾಗಿ ಓವರ್ ಥಿಂಕ್ ಮಾಡ್ದಿರಾ ನಾವು ಏನನ್ನು ಕೇಳಿದ್ದೀವಿ ಅದಕ್ಕೆ ಜಾಗ ಮಾಡಿಕೊಡುವಂತಹ ಕೆಲಸ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನಮ್ಮ ಮೈಂಡ್ ಸೆಟ್ಟನ್ನು ಸರಿ ಮಾಡ್ಕೊಳ್ಳೋದಿರ್ಬೋದು. ಫಾರ್ ಎಕ್ಸಾಂಪಲ್ ನಾವು ಸೋಲ್ಮೇಟನ್ನು ಅಥವಾ ಯಾವುದಾದ್ರೂ ಪಾರ್ಟ್ನರ್ನ ಇನ್ವೈಟ್ ಮಾಡಬೇಕು ಅನ್ನೋವಂಥ ಇಂಟೆನ್ಷನನ್ನು ಸೆಟ್ ಮಾಡಿದರೆ, ನಾವು ನಮ್ಮನ್ನು ನೋಡ್ಕೊಳ್ಳೋದ್ರಲ್ಲಿ ನಾವು ಬ್ಯುಸಿ ಆಗಿರೋದು,
ನಮ್ಮ ಹೆಲ್ತ್ ಯಾವ ಥರ ಇದೆ, ನಾವು ಎಷ್ಟರ ಮಟ್ಟಿಗೆ ರೆಡಿ ಇದ್ದೀವಿ ಈ ಪಾರ್ಟ್ನರ್ನ ನಾವು ಇನ್ವೈಟ್ ಮಾಡೋದಕ್ಕೆ, ನನ್ನಲ್ಲೇನಾದರೂ ಫಿಯರ್ಗಳಿದೆಯಾ ಈ ಹೊಸ ಪಾರ್ಟ್ನರ್ನ ಇನ್ವೈಟ್ ಮಾಡೋದಕ್ಕೆ. ಸೊ ಇನ್ಸ್ಟೆಡ್ ಆಫ್ ವರಿಂಗ್ ಆ್ಯಂಡ್ ಓವರ್ ಥಿಂಕಿಂಗ್ ಯಾಕಿಲ್ಲ ಯಾಕಾಗ್ತಿಲ್ಲ ಅಂತ ಹೇಳಿ ಆ ಬಿತ್ತಿರೋ ಅಂಥ ಬೀಜನ ಪದೇ ಪದೇ ತೆಗೆದು ನೋಡಿ ತಿರ್ಗಾ ಒಳಗಡೆಗೆ ಹಾಕಿ, ಸೊ ವಿ ಆರ್ ಡಿಸ್ಟರ್ಬಿಂಗ್ ಆ ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ನ ನಮ್ಮ ಡೌಟಿಂದ, ನಮ್ಮ ಫಿಯರಿಂದ, ನಮ್ಮ ರೆಸ್ಟ್ಲೆಸ್ನೆಸ್ಸಿಂದ. ಬಿಕಾಸ್ ಯಾಕೆಂದರೆ ನಿಮ್ಮ ಗ್ರೂಪಿಗೆ ಇವಾಗ ನಾನು ಮಾತಾಡಬೇಕಾದ್ರೆ ಐ ಆಮ್ ಫೀಲಿಂಗ್ ಅ ಲಾಡ್ ಆಫ್ ರೆಸ್ಟ್ಲೆಸ್ನೆಸ್ ನನ್ನ ಹಾರ್ಟ್ ಸ್ಪೇಸಲ್ಲಿ. ಲೈಕ್ ಐ ಆಮ್ ಸ್ಕೇರ್ಡ್ ಇದಾಗತ್ತಾ ಆಗಲ್ವಾ ಅಂತ ಹೇಳಿ. ಸೊ ಐ ಆಮ್ ಡೌಟಿಂಗ್ ಪ್ರತಿಯೊಂದೂ ಯೂನಿವರ್ಸ್ನ, ಹೈಯರ್ ಪವರ್ಸ್ನ, ನನ್ನ ಲೈಫ್ನ, ನನ್ನ ಲೈಫ್ ಡಿಸಿಷನ್ಸ್ನ. ಸೊ ದೆರ್ ಇಸ್ ಅ ಬಿಟ್ ಆಫ್ ಫಿಯರ್ ಆ್ಯಂಡ್ ರೆಸ್ಟ್ಲೆಸ್ನೆಸ್ ನಿಮ್ಮ ಎನರ್ಜಿನಲ್ಲಿ. ಬಟ್ ನೀವು ಸೆಟ್ ಮಾಡಿರೋ ಇಂಟೆನ್ಷನ್ ಆಲ್ರೆಡಿ ಯೂನಿವರ್ಸ್ಗೆ ಡೆಲಿವರ್ ಮಾಡಾಗಿದೆ. ಆಲ್ರೆಡಿ ಎನರ್ಜೀಸು ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಅಲ್ಲಿ ಇಲ್ಲಿ ಒಂದೊಂದು ಐಡಿಯಾಸ್ ಬರೋದು ಸ್ಟಾರ್ಟ್ ಆಗಿರ್ಬೋದು. ಆಲ್ರೆಡಿ ಸ್ವಲ್ಪ ಎನರ್ಜೀಸು ನಿಮ್ಮ ಒಂದು ಎನರ್ಜಿನ ಶಿಫ್ಟ್ ಮಾಡುವಂಥ ಪ್ರಯತ್ನ ಪಡ್ತಾ ಇರ್ಬೋದು. ಸೊ ದೆರ್ ಇಸ್ ಸಮಥಿಂಗ್ ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ಆಗ್ತಾ ಇರೋದು, ನೀವೇನನ್ನ ಕೇಳಿದ್ದೀರಾ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೋಸ್ಕರ. ಸೊ ಆಲ್ ಯು ಹ್ಯಾವ್ ಟು ಡೂ ಇವಾಗ ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳೋದು, ಇದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಫಸ್ಟ್ ಆಫ್ ಆಲ್ ಐ ಆಮ್ ರೆಡಿ ಟು ರಿಸೀವ್. ಸೊ ನಿಮ್ಮ ಹಾರ್ಟ್ ಸ್ಪೇಸನ್ನ ಓಪನ್ ಮಾಡೋದು, ಲೈಕ್ ಯೂನಿವರ್ಸ್ನ ಕ್ವೆಶನ್ ಮಾಡೋದನ್ನ ಬಿಟ್ಟು ಐ ಆಮ್ ರೆಡಿ ಟು ರಿಸೀವ್ ಅಂತ ಅಂದಾಗ ಆ ಫಿಯರು, ಡೌಟ್ ಅನ್ನೋ ಸ್ಪೇಸಿಂದ ನಂಬಿಕೆ, ಆ ಬಿಲೀಫ್ ಸ್ಟೇಟ್ಗೆ ನಾವು ಮೂವ್ ಆದಾಗ ನಾವು ರಿಸೆಪ್ಟಿವ್ ಆಗಿರ್ತೀವಿ ಇದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಹೈಲೈಟ್ ನಿಮಗೆ ಹೇಳ್ತಾ ಇರೋದು. ಯಾಕೆಂದರೆ ನಿಮಗೆ ಇದ್ರ ಜೊತೆ ಬಂದಂಥ ಕಾರ್ಡು ಆಬ್ಸಲ್ಯೂಟ್ಲಿ ಟ್ರಸ್ಟ್ ದಿ ಯೂನಿವರ್ಸ್ ಅನ್ನುವಂಥ ಕಾರ್ಡು ನಿಮಗೆ ಬಂದಿರೋದು. ಸೊ ಇಲ್ಲೂ ನೀವು ನೋಡಿದ್ರೆ ಎನರ್ಜೀಸ್ ಬಂದು ಮೂವ್ ಆಗ್ತಾ ಇರೋದು, ಸ್ವರ್ಲ್ ಆಗ್ತಾ ಇರೋದು, ಎಷ್ಟೊಂದು ಪಾನ್ಸ್ ಮೂವ್ ಆಗಬೇಕಾಗತ್ತೆ, ಎಷ್ಟೊಂದು ಎನರ್ಜಿ ಅಲೈನ್ ಆಗಬೇಕಾಗಿರುತ್ತೆ. ಎಸ್ಪೆಷಲಿ ನಾವು ದೊಡ್ಡದನ್ನೇನಾದರೂ ಕೇಳಿದ್ದಾಗ. ಸೊ ಸಣ್ಣ ಪುಟ್ಟದು, ಫಾರ್ ಎಕ್ಸಾಂಪಲ್ ನನಗೆ ನಂಬರ್ 333 ತೋರಿಸಿ, ಅಥವಾ ಇನ್ನೊಂದು ಮತ್ತೊಂದು ಎಲ್ಲಿ ಬೇರೆಯವ್ರ ಇನ್ವಾಲ್ವ್ಮೆಂಟ್ ಇರೋದಿಲ್ಲ, ಅಥವಾ ನನಗೆ ರೆಡ್ ಕಲರ್ ರೋಸ್ ನೋಡಬೇಕು ನಾಳೆ ಅಷ್ಟರಲ್ಲಿ, ಅಥವಾ 1 ವೀಕಲ್ಲಿ, ಅಥವಾ ಸಿಂಪಲ್ ಆಗಿ ರೆಡ್ ರೋಸ್ ನೋಡಬೇಕು ಅನ್ನೋವಂಥ ಒಂದು ಇಂಟೆನ್ಷನನ್ನು ಸೆಟ್ ಮಾಡಿದಾಗ ಇಟ್ ವಿಲ್ ಬಿ ವೆರಿ ಈಸಿ ನಮಗೆ. ಯಾಕೆಂದರೆ ನೀವು ದಾರಿನಲ್ಲಿ ನಿಮ್ಮನ್ನಷ್ಟೇ ನಾವು ಗೈಡ್ ಮಾಡಬೇಕಾಗಿರೋದು ಆ ರೆಡ್ ರೋಸ್ ಇರೋ ಕಡೆಗೆ, ಅಥವಾ ನಿಮ್ಮ ಇಂಟೆನ್ಷನನ್ನು ಅಥವಾ ನಿಮ್ಮ ಗಮನನ ಆ ಕಡೆಗೆ ತಳ್ಳಬೇಕಾಗಿರೋದು. ಬಟ್ ಎಷ್ಟೊಂದು ಜನದ ಇನ್ವಾಲ್ವ್ಮೆಂಟ್ ಇದ್ದಾಗ ಅವ್ರ ಇಂಟೆನ್ಷನು ನಿಮ್ಮ ಜೊತೆ ಮ್ಯಾಚ್ ಆಗಬೇಕಾಗಿರುತ್ತೆ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಈ ಟೈಮ್ ತೊಗೊಳ್ಳೋದು ಇಟ್ ಈಸ್ ನಾಟ್ ನಿಮ್ಮನ್ನು ಅನಾಯ್ ಮಾಡೋದಕ್ಕೆ, ಅಥವಾ ನಿಮಗೆ ಇಟ್ ಡಿಸರ್ವ್ ಇಲ್ಲ, ಯು ಡೋಂಟ್ ಡಿಸರ್ವ್ ದಿಸ್ ಅನ್ನೋದನ್ನ ಪ್ರೂವ್ ಮಾಡೋದಕ್ಕಲ್ಲ. ಇಟ್ ಈಸ್ ದ ಮೊಮೆಂಟ್ ನೀವು ಇದನ್ನು ನಿಮ್ಮ ಎನರ್ಜಿನ ನೀವು ಪಿಕಪ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ಇದಕ್ಕೆ ಅಲೈನ್ ಮಾಡ್ಕೊಳ್ಳೋದಕ್ಕೆ. ಅದನ್ನೇ ಈಗ ಎಕ್ಸಾಂಪಲ್ ಕೊಟ್ಟಿದ್ದು ನಿಮ್ಮ ಗೈಡ್ಸು ಅಥವಾ ನಿಮ್ಮ ಈ ಪರ್ಟಿಕ್ಯುಲರ್ ಗಾರ್ಡಿಯನ್ ಏಂಜಲು. ಈಗ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಹೊಸ ಪಾರ್ಟ್ನರ್ನ ಮೀಟ್ ಮಾಡಬೇಕು ಅಂತ ಹೇಳಿ ನೀವು ಇಂಟೆನ್ಷನ್ ಸೆಟ್ ಮಾಡಿದರೆ ಅವರನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀವು ಎಷ್ಟರ ಮಟ್ಟಿಗೆ ರೆಡಿ ಇದ್ದೀರಾ. ಫಾರ್ ಎಕ್ಸಾಂಪಲ್ ನನ್ನ ಪಾರ್ಟ್ನರ್ ಬಂದು ಈ ಹ್ಯಾಸ್ ಟು ಬಿ ಆರ್ ಶಿ ಹ್ಯಾಸ್ ಟು ಬಿ ಫಿಟ್, ಹೆಲ್ದಿ, ಎನರ್ಜೆಟಿಕ್, ವೈಬ್ರೆಂಟ್, ಫನ್ ಅಂತ ಅಂದರೆ, ಆರ್ ಯು ಫಿಟ್, ಹೆಲ್ದಿ, ಎನರ್ಜೆಟಿಕ್, ಫನ್? ಸೊ ನಾವೇನು ಕೇಳ್ತಾ ಇದ್ದೀವಿ ಅದಕ್ಕೆ ನಾವು ಮ್ಯಾಚ್ ಆಗಿದ್ದೀವ? ನಾವು ಬೆಡ್ಡಲ್ಲಿ ಮಲ್ಕೊಂಡು ಅಥವಾ ಕೌಚಲ್ಲಿ ಕೂತ್ಕೊಂಡು ಏನು ಎಕ್ಸಸೈಸ್ ಮಾಡ್ದಿರಾ ನಾವು ವೀಕಾಗಿ ಅನ್ನಿಸ್ತಿರ್ಬೇಕಾದ್ರೆ ವಿ ಕೆನಾಟ್ ಎಕ್ಸ್ಪೆಕ್ಟ್ ಹೆಲ್ದಿ, ಫಿಟ್, ವೈಬ್ರೆಂಟ್ ಪಾರ್ಟ್ನರ್ ಬಂದು ನಮ್ಮನ್ನು ಹುಡುಕ್ಲಿ ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ಯೂನಿವರ್ಸ್ ನಿಮ್ಮನ್ನ ಹೇಳ್ತಾ ಇರೋದು. ಕ್ಯಾನ್ ಯು ಪ್ರಿಪೇರ್? ನೀವೇನನ್ನು ಕೇಳಿದ್ದೀರಾ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಿಪೇರ್ ಆಗೋದು ಈ ಟೈಮ್ ಪೀರಿಯಡಲ್ಲಿ ತುಂಬ ಇಂಪಾರ್ಟೆಂಟು. ದಟ್ ವಿಲ್ ಆಕ್ಸಲರೇಟ್ ನಿಮ್ಮ ಮ್ಯಾನಿಫೆಸ್ಟೇಷನನ್ನು. ಫಾರ್ ಎಕ್ಸಾಂಪಲ್ ನೀವು ಬಿಸ್ನೆಸ್ ಮಾಡೋದಕ್ಕೆ, ಇಫ್ ಯು ವಾಂಟ್ ಟು ಬಿ ಆಂಟ್ರಪ್ರನರ್ ಆಗಬೇಕು, ನಾನು ಬಿಸ್ನೆಸ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಅನ್ನಿಸ್ತಿದೆಯಾ ಆರ್ ಯು ಆ್ಯನ್ ಆಂಟ್ರಪ್ರನರ್ ಅಥವಾ ನಾನು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಅಂತ ಹೇಳಿ? ನಾವು ಇನ್ನೂ ಆ ಫಿಯರಲ್ಲಿದ್ದಾಗ ಇನ್ನೂ ಇದಾಗತ್ತಾ, ಇದಾಗಲ್ವಾ, ನಿಜವಾಗ್ಲೂ ಇದು ಸಾಧ್ಯನಾ, ಈ ಡೌಟ್ ಪೀರಿಯಡಲ್ಲಿದ್ದಾಗ ನಾವು ಕೇಳಿರೋ ಮ್ಯಾನಿಫೆಸ್ಟೇಷನು, ನಾವಿರೋ ಅಂಥ ಪ್ಲೇಸು, ದೆರ್ ಇಸ್ ನೋ ಮ್ಯಾಚ್. ಸೊ ಈ ಸಮಯದಲ್ಲಿ ನಾವು ಮಾಡಬೇಕಾಗಿರೋದು, ಇಫ್ ಯು ವಾಂಟ್ ಟು ಬಿ ಅ ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ ವುಮೆನ್, ನಿಮ್ಮನ್ನು ನೀವು ಆಲ್ರೆಡಿ ಡೆವಲಪ್ ಮಾಡ್ಕೊಳ್ಬೇಕಾಗಿರೋದು ಆ್ಯಸ್ ಅ ಬಿಸ್ನೆಸ್ ಮ್ಯಾನ್, ಆ್ಯಸ್ ಅ ಬಿಸ್ನೆಸ್ ವುಮೆನ್, ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ. ಸೊ ಹೇಗೆ ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಅಥವಾ ಆಂಟ್ರಪ್ರನರ್ಸು ಅವ್ರ ಡೈಲಿ ರೂಟೀನ್ ಯಾವ ಥರ ಇರುತ್ತೆ, ಅವ್ರ ಹ್ಯಾಬಿಟ್ಸ್ ಯಾವ ಥರ ಇರುತ್ತೆ, ಯಾವ ರೀತಿ ಅವರು ಫ್ಯಾಮಿಲಿನ, ಬಿಸ್ನೆಸ್ಸನ್ನು ಹ್ಯಾಂಡಲ್ ಮಾಡ್ತಾರೆ, ಹೇಗೆ ಪ್ರತಿಯೊಂದನ್ನು ಮ್ಯಾನೇಜ್ ಮಾಡ್ತಾರೆ. ಸೊ ಅದನ್ನು ನಾವು ಈಗ ಕಲ್ಟಿವೇಟ್ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಲೈಫಲ್ಲಿ. ಸೊ ದಟ್ ಆ್ಯಕ್ಚುಲ್ ಆಗಿ ನಾವು ಅಲೈನ್ಮೆಂಟ್ಗೆ ಮೂವ್ ಆಗೋದಕ್ಕೆ. ಯೂನಿವರ್ಸ್ ಯಾವತ್ತೂ ಏನನ್ನು ರಿಜೆಕ್ಟ್ ಮಾಡೋದಿಲ್ಲ, ಬಟ್ ನಾವು ಅಲೈನ್ ಆಗೋದನ್ನು ವೇಟ್ ಮಾಡುತ್ತೆ. ಸೊ ದಟ್ ವಿ ಬೋತ್ ಆರ್ ಮ್ಯಾಚಿಂಗ್ ಆ್ಯಂಡ್ ನಮ್ಮ ಮ್ಯಾನಿಫೆಸ್ಟೇಷನ್ ನಮ್ಮ ಲೈಫಿಗೆ ಬರೋದಕ್ಕೆ. ಸೊ ನಮ್ಮನ್ನು ನಾವು ಕೇಳಬೇಕಾಗಿರೋದು ಇವಾಗ ನಾವು ಏನು ಇಂಟೆನ್ಷನನ್ನು ಸೆಟ್ ಮಾಡಿದ್ದೀವಿ, ಆಮ್ ಐ ಇನ್ ಅಲೈನ್ಮೆಂಟ್ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ.
ಅಗೇನ್ ಇಫ್ ಯು ಹ್ಯಾವ್ ಆಸ್ಕ್ಡ್ ನೀವು ಫಿಟ್ ಆಗಿರುವಂಥ ಪಾರ್ಟ್ನರ್ ಬೇಕು ಅಂತ ಹೇಳಿ, ಆರ್ ಯು ಫಿಟ್, ಆರ್ ಯು ಹೆಲ್ದಿ, ನಿಮ್ಮನ್ನು ನೀವು ನೋಡ್ಕೊಳ್ತಾ ಇದ್ದೀರಾ, ಹೆಲ್ದಿಯಾಗಿ ಊಟ ಮಾಡ್ತಾ ಇದ್ದೀರಾ, ನೀವು ಯಾವ ಥರ ಇದ್ದೀರಾ. ಸೊ ವೆನ್ ಯು ಶಿಫ್ಟ್ ನಿಮ್ಮ ಮೈಂಡ್ಸೆಟ್ಟನ್ನು ಈ ಅಲೈನ್ಮೆಂಟಿಗೆ, ಆಬ್ವಿಯಸ್ಲಿ ಯೂನಿವರ್ಸಿಗೆ ಅದು ಮ್ಯಾಚ್ ಮಾಡೋದು ಈಸಿ ಆಗಿರುತ್ತೆ. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಿಮಗೆ ಗ್ರೂಪ್ ನಂಬರ್ 1. ಸೊ ಈಗ ಸದ್ಯಕ್ಕೆ ನೀವು ಈ ವೇಟಿಂಗ್ ಪೀರಿಯಡ್ ಬಂದು ನಿಮ್ಮನ್ನ ಇರಿಟೇಟ್ ಮಾಡೋದಕ್ಕಲ್ಲ, ಈ ವೇಟಿಂಗ್ ಪೀರಿಯಡ್ ಬಂದು ನಿಮ್ಮ ಎನರ್ಜಿನ, ನಿಮ್ಮ ವೈಬ್ರೇಷನನ್ನು, ಈ ಏನನ್ನು ಕೇಳಿದ್ದೀವಿ ನಾವು ಅದರ ಅಲೈನ್ಮೆಂಟಿಗೆ ನಾವು ತಂದ್ಕೊಳ್ಳೋದಕ್ಕೋಸ್ಕರ ಇರುವಂಥ ಪೀರಿಯಡ್ ಇದು. ವೇಟಿಂಗ್ ಪೀರಿಯಡ್ 1 ವರ್ಷನೂ ಆಗಿರ್ಬೋದು, ಅಥವಾ ವೇಟಿಂಗ್ ಪೀರಿಯಡ್ 3 ಮಂತ್ಸೂ ಆಗಿರ್ಬೋದು. ಇಟ್ ಡಿಪೆಂಡ್ಸ್ ನಾವು ಎಷ್ಟರ ಮಟ್ಟಿಗೆ ರೆಡಿ ಇದ್ದೀವಿ ಇದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ರೆಡಿ ಅಂತ ನಮ್ಮ ಪದಗಳನ್ನ ಯೂಸ್ ಮಾಡಿ ಐ ಆಮ್ ರೆಡಿ ಅನ್ನೋದಲ್ಲ, ಎಷ್ಟರ ಮಟ್ಟಿಗೆ ಫಿಸಿಕಲಿ ನೀವು ರೆಡಿ ಅಂದಾಗ ನಿಮ್ಮ ಹಾರ್ಟ್, ಮೈಂಡ್, ಬಾಡಿ, ಸೋಲ್ ಎಲ್ಲ ಅಲೈನ್ ಆಗಿದೆಯಾ ಈ ರೆಡಿನೆಸ್ಸಲ್ಲಿ. ಐ ಯು ರೆಡಿ? ಈಗ ನಾಳೆ ದಿನ ನಿಮ್ಮ ಡೋರ್ ನಾಕ್ ಮಾಡಿ ಪಾರ್ಟ್ನರ್ ಬಂದಾಗ ನೀವು ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ. ಫಾರ್ ಎಕ್ಸಾಂಪಲ್, ಆ ಪಾರ್ಟ್ನರ್ ಬಂದು ಇವಾಗ ಹಿ ಈಸ್ ಲುಕಿಂಗ್ ಆರ್ ಶಿ ಈಸ್ ಲುಕಿಂಗ್ ಫಿಟ್ ಆ್ಯಂಡ್ ಬ್ಯೂಟಿಫುಲ್, ರೇಡಿಯಂಟ್, ಅವ್ರ ಹೆಲ್ತನ್ನ ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಆಬ್ವಿಯಸ್ಲಿ ನಿಮ್ಗೆ ಅವಾಗ ಇನ್ಸೆಕ್ಯೂರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಪಾರ್ಟ್ನರ್ ಬಂದ್ರೂ ನಿಮ್ಮ ಲೈಫಲ್ಲಿ, ಬಿಕಾಸ್ you're not feeling good physically or mentally. ಸೊ ಆ ಇನ್ಸೆಕ್ಯೂರಿಟಿ ಆಲ್ರೆಡಿ ಬಂದಿರೋರನ್ನ ನಿಮ್ಮ ಲೈಫಲ್ಲಿ ಇದ್ರೂ ತಿರ್ಗಾ ಅವ್ರನ್ನ ದೂರ ಕಳಿಸುತ್ತೆ, ಬಿಕಾಸ್ ನಿಮ್ಮಿಬ್ರಿಗೂ ಆ ಅಲೈನ್ಮೆಂಟಲ್ಲಿ ನೀವು ಇರೋದಿಲ್ಲ. ಸೊ ದಟ್ ಈಸ್ ವಾಟ್ ವಿ ಆರ್ ಟ್ರೈಯಿಂಗ್ ಟು ಗಿವ್ ಯು, ಅ ಪರ್ಮನೆಂಟ್ ಆರ್ ಅ ಲಾಂಗ್ ಟರ್ಮ್ ಮ್ಯಾನಿಫೆಸ್ಟೇಷನ್. ಸುಮ್ಮನೆ ನಾವು ಅಂದ್ಕೊಂಡ್ವಿ ಬಂತು ಬಟ್ ಅದು ಬಿಟ್ಟು ಹೊಟ್ಟೋಯ್ತು ಅಂತ ಅನ್ನೋದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ. ಹೌದು, ಬಿಸ್ನೆಸ್ ಮಾಡಬೇಕಿತ್ತು, ಒಂದು ಐಡಿಯಾ ಬಂತು, ಬಟ್ ಐ ವಾಸ್ ನಾಟ್ ರೆಡಿ ಅಂತ ಅಂದಾಗ ಮೆಂಟಲಿ, ಫಿಸಿಕಲಿ, ಓಕೆ ಒಂದು ಐಡಿಯಾ ಕೊಡ್ತೀವಿ ನೀವು ಬಿಸ್ನೆಸ್ ಮಾಡೋದಕ್ಕೆ, ಬಟ್ ಐ ಯು ರೆಡಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ? ನಮ್ಮ ಕಾನ್ಫಿಡೆನ್ಸ್ ಕಡಿಮೆ ಇದೆ ಅಂತ ಅಂದರೆ ಹೌ ವಿಲ್ ದಟ್ ವರ್ಕ್? ಸೊ ನಮ್ಮನ್ನು ನಾವು ಆಂಟ್ರಪ್ರನರ್ ಅಂತ ನಂಬ್ದಿಲ್ದಾಗ ನಾವೇನೋ ಎಲ್ಲರೂ ಮಾಡ್ತಿದ್ದಾರೆ ಅನ್ನೋದಕ್ಕೋಸ್ಕರ ನಾವು ಇಂಟೆನ್ಷನನ್ನು ಸೆಟ್ ಮಾಡಿದರೆ, ಸೊ ಐ ಯು ರೆಡಿ ಆ ಐಡಿಯಾ ಕೊಟ್ಟಾಗ ಅದ್ರ ಮೇಲೆ ಆ್ಯಕ್ಟ್ ಮಾಡೋದಕ್ಕೆ, ಆ್ಯಕ್ಷನ್ ತೊಗೊಳೋದಕ್ಕೆ, ಸ್ವಲ್ಪ ರಿಸ್ಕ್ ತೊಗೊಳೋದಕ್ಕೆ ಐ ಯು ರೆಡಿ? ಅದೆಲ್ಲ ಯಾವಾಗ ಆಗತ್ತೆ? ನಮ್ಮ ಮೈಂಡ್ ಸೆಟ್ಟು ಅದಕ್ಕೆ ಅಲೈನ್ ಆದಾಗ. ಓ ಮೈ ಗಾಡ್, ಐ ಆಮ್ ಸಾರಿ. ಸೊ ಅದಕ್ಕೆ ಅಲೈನ್ ಆಗೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಡೆಫಿನೆಟ್ಲಿ ಕೆಲವ್ರಿಗೆ ಇದು ಲವರ್ಸ್ ಕಾರ್ಡ್ ಬಂದಿರೋದು, ಇಟ್ ಈಸ್ ಸಮ್ ಕೈಂಡ್ ಆಫ್ ಮ್ಯಾನಿಫೆಸ್ಟೇಷನ್. ಲವರ್ಸ್ ಬಂದು ಲೈಕ್ ಆಗಲೇ ಕೈ ಹಿಂಗೆ ತೋರಿಸ್ನಲ್ಲ, ಲೈಕ್ ಎರಡೂ ಮ್ಯಾಚ್ ಆಗ್ತಾ ಇರೋದು. ಇದು ನಾವು ಏನು ಕೇಳ್ತಾ ಇದ್ದೀವಿ ಅದು ಈ ಪರ್ಟಿಕ್ಯುಲರ್ ಕೈ ಬಂದು ರೆಪ್ರೆಸೆಂಟ್ ಮಾಡ್ತಾ ಇರೋದು. ಹಿಂದೆ ಬಂದು ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮನ್ನ ಬ್ಲೆಸ್ ಮಾಡ್ತಾ ಇರೋದು ಅಥವಾ ವೇಟ್ ಮಾಡ್ತಾ ಇರೋದು ನಿಮ್ಮ ರೆಡಿನೆಸ್ಗೆ. ಆರ್ ಯು ರೆಡಿ ಇದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ? ಬಿಕಾಸ್ ನೀವೇನು ಕೇಳ್ತಿದ್ದೀರಾ ಅದೂ ಕೂಡ ನಿಮ್ಮ ಲೈಫಿಗೆ ಬರೋದಕ್ಕೆ ಲೈಕ್ ಎಕ್ಸೈಟ್ಮೆಂಟಲ್ಲಿ ಅಥವಾ ಪ್ರಿಪೇರ್ನೆಸ್ನಲ್ಲಿ ಇದೆ. ಬಟ್ ಆರ್ ಯು ಪ್ರಿಪೇರ್ಡ್, ಆರ್ ಯು ರೆಡಿ ಅಂತ ಹೇಳಿ ಕೇಳ್ತಾ ಇರೋದು. ಬರೀ ವರ್ಡ್ಸ್ ಮುಖಾಂತರ ಅಲ್ಲ, ಎಸ್ ಐ ಆಮ್ ರೆಡಿ ಅನ್ನೋದಲ್ಲ, ಎಸ್ ಐ ಆಮ್ ರೆಡಿ ಅಂತ ಹೇಳಿ ಫುಲ್ ಬಾಡಿ, ಮೈಂಡ್, ಸೋಲಲ್ಲಿ ಪ್ರತಿಯೊಂದು ಸೆಲ್ ಇನ್ ಯೋರ್ ಬಾಡಿನಲ್ಲಿ ಎಕ್ಸೈಟ್ ಆದಾಗ, ಪ್ರಿಪೇರ್ ಆಗಿದ್ದಾಗ ಈ ಮ್ಯಾನಿಫೆಸ್ಟೇಷನ್ ಬರೋದು. ಇಟ್ ವಿಲ್ ಬಿಕಮ್ ವೆರಿ ಈಸಿ. ದಿಸ್ ಈಸ್ ಎಕ್ಸಾಕ್ಟ್ಲಿ ನಾವು ಇದುವರೆಗೂ ಮಾತಾಡ್ತಾ ಇದ್ದಿದ್ದು. ಇದು ಕೆಲವ್ರಿಗೆ ಡೆಫಿನೆಟ್ಲಿ this is relationship. 2026 ಅಲ್ಲಿ maybe you're manifesting some kind of soulmate or friendship or some kind of soul tribe relationship and it is a very very blessed, ಡೆಸ್ಟಿನ್ಡ್ ಆರ್ ಫೇಟೆಡ್ ಕೈಂಡ್ ಆಫ್ ರಿಲೇಷನ್ಶಿಪ್ಗಳು ನೀವು ನಿಮ್ಮ ಲೈಫಲ್ಲಿ ಇನ್ವೈಟ್ ಮಾಡ್ತಾ ಇರೋದು. ಬಟ್ ಮಿಕ್ಕಿದವ್ರಿಗೆ ಹೂ ಆರ್ ನಾಟ್ ಸಿಂಗಲ್ ಅಥವಾ ರಿಲೇಷನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಳ್ದೇ ಇರೋರಿಗೆ, ದಿಸ್ ಈಸ್ ಅಬೌಟ್ ನಿಮ್ಮ ಲೈಫ್ ಪರ್ಪಸ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಐಡಿಯಾ ಇರ್ಬೋದು, ನಿಮ್ಮ ಹೆಲ್ತ್ ಇರ್ಬೋದು, ಅಥವಾ ಹೊಸ ಜಾಬ್ ಇರ್ಬೋದು. ಇದು ನೀವು ಕೇಳ್ತಾ ಇರೋದು, ನೀವೇನು ಕೇಳ್ತಾ ಇದ್ದೀರಾ ಅದು ನಿಮ್ಮ ಹತ್ರ ಬರ್ತಾ ಇರೋದು, ಅದನ್ನು ಓವರ್ಸಿ ಮಾಡ್ತಾ ಇರೋದು ಅಥವಾ ಅದನ್ನು ನೋಡ್ಕೊಳ್ತಾ ಇರೋದು ಅಥವಾ ಅದಕ್ಕೆ ಗೈಡ್ ಮಾಡ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲ್ ಇಲ್ಲಿ. ಆಲ್ ರೈಟ್. ಸೊ ಪ್ರತಿ ಒಬ್ಬರು, ಆಲ್ ದ ಪಾರ್ಟೀಸ್ ಇನ್ವಾಲ್ವ್ಡ್ ಇಲ್ಲಿ, ದೇ ವಾಂಟ್ ದ ಎಕ್ಸಾಕ್ಟ್ ಸೇಮ್ ಥಿಂಗ್. ಬಟ್ ನಾವು ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿದ್ದೀವಿ ಇದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅನ್ನೋದು ಇಸ್ ದ ಬಿಗ್ಗೆಸ್ಟ್ ಕ್ವೆಶನ್ ನಮಗಿಲ್ಲಿ. ಸೊ ಇವಾಗ ನಾವು ಕ್ಯಾನ್ ವಿ ಪ್ರಿಪೇರ್ ಇದನ್ನೆಲ್ಲ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅನ್ನೋದು ಇಸ್ ವಾಟ್ ನಿಮ್ಮ ಗಾರ್ಡಿಯನ್ ಏಂಜಲು ನಿಮಗೆ ಹೈಲೈಟ್ ಮಾಡ್ತಾ ಇರೋದು. ಬಿಕಾಸ್ ವಾಟ್ ಯು ವಾಂಟ್ಸ್ ಯು. ಓಕೆ, ದೆರ್ ಇಸ್ ನೋ ಡೌಟ್. ನೀವು ಏನನ್ನ ಕೇಳ್ತಾ ಇದ್ದೀರಾ, ಏನು ಬೇಕು ಅಂದ್ಕೊಳ್ತಾ ಇದ್ದೀರಾ, ಆಪೋಸಿಟ್ ವಿಚಾರ ನಿಮ್ಗೆ ಏನು ಬೇಕು ಅಂದ್ಕೊಳ್ತಾ ಅದು ಕೂಡ ನೀವು ಬೇಕು ಅಂತ ಅಂದ್ಕೊಳ್ತಾ ಇರೋವಂಥ ಒಂದು ಎನರ್ಜಿ. ಬಟ್ ಹೌ ಮಚ್ ಆರ್ ಯು ರೆಡಿ ಇದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ? ಕೆಲವೊಂದು ಸಲ ನಾವು ರಿಸ್ಕ್ ತೊಗೊಳ್ಬೇಕಾಗಿ ಬರ್ಬೋದು.
ಸೊ ಈ ಹಳೆದನ್ನೆಲ್ಲ ಹಿಂದೆ ಬಿಡೋದಿರ್ಬೋದು. ಸೊ ಇದೆಲ್ಲ ಹಳೆ ಎಕ್ಸ್ಪೀರಿಯನ್ಸಸ್ಸು. ಸೊ ಹೊಸ ಈಗ ನಾವು ಆ ಕಾಲಿಂಗ್ ಬಂದಾಗ ಯು ರೆಡಿ ಆ ಡೋರ್ನ ತೆಗೆದು ನಾವು ಆಚೆ ಹೋಗೋದಕ್ಕೆ ವಿತೌಟ್ ಡೌಟಿಂಗ್, ವಿತೌಟ್ ಕ್ವೆಶನಿಂಗ್. ಕೆಲವೊಂದು ಸಲ ನಮ್ಮ ಕಂಫರ್ಟ್ ಝೋನಿಂದ ಆಚೆ ಹೋಗಬೇಕಾಗಿರತ್ತೆ. ಈಗ ಆಂಟ್ರಪ್ರನರ್ ಆದಾಗ ಅಥವಾ ಫಾರ್ ಎಕ್ಸಾಂಪಲ್ ನೀವು ಯೂಟ್ಯೂಬ್ ಓಪನ್ ಮಾಡಿದಾಗ ನಿಮ್ಮ ಮುಖ ತೋರಿಸಿ ಮಾತಾಡಬೇಕಾಗಿ ಬರ್ಬೋದು. ಸೊ ದ್ಯಾಟ್ ಈಸ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಇರ್ಬೋದು. ನೋ, ಐ ಆಮ್ ನಾಟ್ ಕಂಫರ್ಟಬಲ್, ಐ ಆಮ್ ನಾಟ್ ಕಾನ್ಫಿಡೆಂಟ್ ಅಂತ ಹೇಳಿ. ಸೊ ದೆರ್ ಇಸ್ ಸಮ್ ಕೈಂಡ್ ಆಫ್ ರೆಡಿನೆಸ್ ಅಥವಾ ಪ್ರಿಪೇರ್ಡ್ನೆಸ್ ನಮಗೆ ಬೇಕಾಗಿರೋದು. ಇದನ್ನು ಈ ವೆರಿ ಥಿಂಗ್ ನೀವೇನನ್ನ ಕೇಳ್ತಾ ಇದ್ದೀರಾ ಅದನ್ನು ಕೊಟ್ಟಾಗ ಅದನ್ನು ಟು ಟೇಕ್ ಇಟ್, ಅದನ್ನು ಟು ಎಕ್ಸಿಕ್ಯೂಟ್ ಅಥವಾ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಅದ್ರ ಮೇಲೆ ದಟ್ ಮೇ ಬಿ ಅ ಲಿಟಲ್ ಬಿಟ್ ಆಫ್ ಕೈಂಡ್ ಆಫ್ ಸ್ವಲ್ಪ ಫಿಯರ್, ರಿಸ್ಕ್ ಅಂತ ಅನ್ನಿಸ್ಬೋದು, ಸ್ವಲ್ಪ ಫಿಯರ್ ಇರ್ಬೋದು. ಬಟ್ ಇಟ್ ಈಸ್ ಎಕ್ಸೈಟಿಂಗ್. ಗ್ರೂಪ್ ನಂಬರ್ 1 ಆ್ಯಂಡ್ ಆಲ್ಸೋ ಹೇಳ್ತಾ ಇರೋದು, ನಾವು ಹಳೇದನ್ನೆಲ್ಲ ಹಿಂದೆ ಬಿಡ್ದಿರಾ ನಾವು ಹೊಸದನ್ನು ನಾವು ಇನ್ವೈಟ್ ಮಾಡೋದಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಹಳೆ ಪಾರ್ಟ್ನರ್ ಬಗ್ಗೆ ನಾವು ಇನ್ನೂ ಅಳ್ತಿದ್ರೆ ಅಥವಾ ಇನ್ನೂ ಬೇಜಾರಲ್ಲಿದ್ದರೆ ಅಥವಾ ಇನ್ನೂ ಹಾಗಿದ್ದಿದ್ರೆ ಹೀಗಿದ್ದಿದ್ರೆ ಅಂತ ಇಫ್ಸ್ ಆ್ಯಂಡ್ ಬಟ್ಸಲ್ಲಿದ್ದರೆ ನಾವು ಈ ಹೊಸ ಪಾರ್ಟ್ನರ್ ನಮಗೆ ಬರೋದಕ್ಕಾಗೋದಿಲ್ಲ. ಅಥವಾ ನಮಗಿನ್ನೂ ನಾವು ಕರಿಯರಲ್ಲಿ ಅಥವಾ ನಮಗಿನ್ನೂ ಆ ಧೈರ್ಯ ಬಂದಿಲ್ಲ ಹೊಸ ಒಂದು ಬಿಸ್ನೆಸ್ ಮಾಡೋದಕ್ಕೆ. ಸೊ ಯು ನಾಟ್ ಎಕ್ಸ್ಪೆಕ್ಟ್ ಅದು ಬರೋದಕ್ಕೆ. ಆ್ಯಂಡ್ ಆಲ್ಸೋ ನಮ್ಮ ಹತ್ರ ಇನ್ನೂ ಹಳೆ ಎನರ್ಜೀಸ್ ಅಥವಾ ಹಳೆ ಫಿಯರ್ಸು, ಹಳೆ ಡೌಟ್ಸ್ ಇದ್ದಾಗ ಅದ್ರ ಮೇಲೆ ಹೊಸದನ್ನ ಹಾಕೋದಕ್ಕಾಗೋದಿಲ್ಲ. ಗಾಯದ ಮೇಲೆ ನಾವು ಬ್ಯಾಂಡೇಜ್ ಹಾಕ್ಬಿಟ್ಟು ಗಾಯ ಇಲ್ಲ ಅಂತ ಹೇಳಿ ಪ್ರಿಟೆಂಡ್ ಮಾಡೋದಕ್ಕಾಗೋದಿಲ್ಲ. ಸೊ ಯು ಹ್ಯಾವ್ ಟು ಬಿ ರಿಯಲಿಸ್ಟಿಕ್ಲಿ ರೆಡಿ ಅಂತ ಹೇಳ್ತಾ ಇರೋದು. ಬಿಕಾಸ್ 3 ಆಫ್ ವಾಂಡ್ಸ್, ಆಪರ್ಚುನಿಟೀಸ್ ಅಥವಾ ನೀವು ಏನನ್ನ ಕೇಳ್ತಿದ್ದೀರಾ, ಇಟ್ ಇಸ್ ಸೋ ರೆಡಿ, ಇಟ್ ಇಸ್ ಫ್ಲೈಯಿಂಗ್, ಇಟ್ ಇಸ್ ಕಮಿಂಗ್ ನಿಮ್ಮ ಕಡೆಗೆ. ಸೊ ಮ್ಯಾನಿಫೆಸ್ಟೇಷನ್ ಅಥವಾ ಏನೇ ವಾಟ್ ಎವರ್ ಇಟ್ ಇಸ್ ಹ್ಯಾಪನಿಂಗ್. ಗ್ರೂಪ್ ನಂಬರ್ 1 ನಮಗೆ ಬೇಕಾಗಿರೋದು ನಿಮ್ಮ ಪ್ರಿಪೇರ್ಡ್ನೆಸ್ಸು, ನಿಮ್ಮ ರೆಡಿನೆಸ್ಸು, ನಿಮ್ಮ ಓಪನ್ನೆಸ್ಸು, ಸೊ ನಿಮ್ಮ ಅಲೈನ್ಮೆಂಟು, ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ವಾಟ್ ಎವರ್ ಇಸ್ ಸ್ಟಾಪಿಂಗ್ ಯು ಅದನ್ನು ಅಡ್ರೆಸ್ ಮಾಡೋದು. ನಿಮ್ಮ ಫಿಯರ್ಸ್ ಇರ್ಬೋದು, ನಿಮ್ಮ ಡೌಟ್ಸ್ ಇರ್ಬೋದು, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೋದು, ಅಥವಾ ನಾವು ಏನು ಕೇಳ್ತಾ ಇದ್ದೀವಿ ಅದಕ್ಕೆ ನಾವು ಮ್ಯಾಚ್ ಇದೀವಾ ಅಂತ ಹೇಳಿ ಕೇಳ್ಕೊಳ್ಳೋದಿರ್ಬೋದು. ಅಗೇನ್ ಅಷ್ಟೊತ್ತಿಂದ ನಾವು ಎಕ್ಸಾಂಪಲ್ ಕೊಡ್ತಾ ಇರೋದು, ಫಿಟ್ ಪಾರ್ಟ್ನರ್ ಕೇಳಿದಾಗ ವಿ ಫಿಟ್ ಅಂತ ಕೇಳ್ಕೊಳ್ಳೋದು. ಸೊ ದ್ಯಾಟ್ ಈಸ್ ವಾಟ್ ಇಟ್ ಮೈನರ್ ಟ್ವೀಕ್ಗಳು ಮಾಡೋದು ಇನ್ಸ್ಟೆಡ್ ಆಫ್ ರೆಸ್ಟ್ಲೆಸ್ನೆಸ್ಸು, ಫಿಯರು, ಡೌಟ್ ಎನರ್ಜಿನಲ್ಲಿ ಇಲ್ದಿರಾ ಲೆಟ್ಸ್ ಪ್ರಿಪೇರ್, ನೋ ಮೋರ್ ಫಿಯರ್ಸ್ ಆರ್ ಡೌಟ್ಸ್, ಲೆಟ್ಸ್ ಪ್ರಿಪೇರ್ ಅಂತ ಹೇಳಿ. ಸೊ ಐ ಆಮ್ ಪ್ರಿಪೇರಿಂಗ್ ಮೈ ಸೆಲ್ಫ್ ಅಂತ ಹೇಳಿ ಯೂನಿವರ್ಸಿಗೆ ತೋರಿಸುವಂಥದ್ದು. ಸೊ ನೀವು ಯಾವಾಗ ಹೊಸ ಫ್ರೀಕ್ವೆನ್ಸಿನ, ಹೊಸ ವೈಬ್ರೇಷನನ್ನ, ನಿಮ್ಮ ಲಿಫ್ಟೆಡ್ ಎನರ್ಜಿ ಲೆವೆಲ್ಸ್ನ ತೋರಿಸ್ತೀರಾ, ಯೂನಿವರ್ಸ್ ಇಟ್ಸ್ ಕಮಿಂಗ್, ಇಟ್ಸ್ ಫ್ಲೈಯಿಂಗ್ ನಿಮ್ಮ ಕಡೆಗೆ. ಆ್ಯಂಡ್ ದಿಸ್ ಇಸ್ ಅ ಬ್ಯೂಟಿಫುಲ್ ಥಿಂಗ್. ಗ್ರೂಪ್ ನಂಬರ್ 1 ಈ ಯೂನಿಯನ್ ವಾಟ್ ಎವರ್ ಇಟ್ ಈಸ್, ನಿಮ್ಮ ಹೊಸ ಬಿಸ್ನೆಸ್ ಐಡಿಯಾಸು ಅಥವಾ ಎನಿಥಿಂಗ್ ನಿಮ್ಮ ಮೈಂಡಲ್ಲಿ ಇವಾಗ ಬರ್ತಾ ಇರೋದು, ದ್ಯಾಟ್ ಈಸ್ ಟೋಟಲಿ ಪಾಸಿಬಲ್. ಅದು ಅಥವಾ ಅದಕ್ಕಿಂತ ಬೆಟರ್ ಆಗಿರೋದು, ಅಥವಾ ದಿಸ್ ಈಸ್ ಎಕ್ಸಾಕ್ಟ್ಲಿ ನೀವು ಈ ಸಮಯದಲ್ಲಿ ಮಾಡಬೇಕಾಗಿರೋದು ಅನ್ನುವಂಥ ವಾಟ್ ಎವರ್ ಇಟ್ ದ ಫೇಟೆಡ್ ಈವೆಂಟ್ಸ್ ಅಂತ ಏನು ಹೇಳ್ತೀವಿ, ಫೇಟೆಡ್ ಸಿಚುವೇಶನ್ಸ್ಗಳಂತ ಏನು ಹೇಳ್ತೀವಿ ನಮ್ಮ ಲೈಫಲ್ಲಿ, ದಟ್ ಈಸ್ ಹ್ಯಾಪನಿಂಗ್. ಸೊ ಯು ಡೋಂಟ್ ಹ್ಯಾವ್ ಟು ಓವರ್ ಥಿಂಕ್ ಮಾಡ್ದಿರಾ, ಡೌಟ್ ಪಡ್ದಿರಾ ಈ ಸಿಚುವೇಶನಲ್ಲಿ. ಕೀಪ್ ಗೋಯಿಂಗ್ ಫಾರ್ವರ್ಡ್ ನಂಬಿಕೆಯಿಂದಾಗಿ, ಬಿಕಾಸ್ ವಿ ಹ್ಯಾವ್ ಟ್ರಸ್ಟ್ ದ ಯೂನಿವರ್ಸ್ ಅಂತ ಹೇಳಿ. ಸೊ ನಿಮ್ಮ ಅಫರ್ಮೇಷನ್ ಬಂದು ಅಥವಾ ನೀವು ಇವಾಗ ರೆಡಿ ಅಥವಾ ನಿಮಗೆ ನೀವು ಅಫರ್ಮ್ ಮಾಡಬೇಕಾಗಿರೋದು ಗ್ರೂಪ್ ನಂಬರ್ 2, ಐ ಆಮ್ ಓಪನ್, ಐ ಆಮ್ ರೆಡಿ ಟು ರಿಸೀವ್ ಅಂತ ಹೇಳಿ. ಐ ಆಮ್ ಓಪನ್ ಆ್ಯಂಡ್ ಐ ಆಮ್ ರೆಡಿ ಟು ರಿಸೀವ್. ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು, ನಿಮ್ಮ ಈ ಗಾರ್ಡಿಯನ್ ಏಂಜಲಿಂದ ಬರ್ತಾ ಇರೋದು. ವೆರಿ ಬ್ಯೂಟಿಫುಲ್, ವೆರಿ ಕ್ಲಿಯರ್ ಮೆಸೇಜಸ್ ನಿಮಗೆ. ಸೊ ನಿಮಗೆ ರೆಸನೇಟ್ ಆಗಿದ್ರೆ, ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ನಿಮ್ಮ ಅಫರ್ಮೇಷನ್ಸ್ನ, ನಿಮ್ಮ ಒಪಿನಿಯನ್ಸ್ನ. ಆ್ಯಂಡ್ ಆಲ್ಸೋ ನೀವು ನಿಮ್ಗೆ ಇಷ್ಟ ಆಗಿದ್ರೆ ರೀಡಿಂಗು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ. ಆ್ಯಂಡ್ 2026 ರೀಡಿಂಗು ವಿಲ್ ಕಮ್ ವೆರಿ ವೆರಿ ಸೂನ್, ಪ್ರಾಬಬ್ಲಿ ನೆಕ್ಸ್ಟ್ ರೀಡಿಂಗ್ in next couple of readings ಅಲ್ಲಿ 2026 energies ಬಗ್ಗೆ there will be a big reading. All right, so let's do it. Group number 1, love you all, take care, bye. Number 2, ಈ ಕಾರ್ಡು ಈ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಮಿಡಿಯೇಟಾಗಿ 3 ಎನರ್ಜೀಸ್ ಹೈಲೈಟ್ ಆಗ್ತಾ ಇರೋದು. ಒಂದು ಆರ್ಕೇಂಜಲ್ ಮೆಟಟ್ರಾನ್, ಎರಡನೇದು ಮಾರ್ಸ್ ಎನರ್ಜಿ, ಮೂರನೇದು ಸ್ಯಾಟರ್ನ್ ಎನರ್ಜಿ. ಆಲ್ ರೈಟ್. ಸೊ ಆರ್ಕೇಂಜಲ್ ಮೆಟಟ್ರಾನ್ ಬಂದು ಯೂಶಲಿ ನಮ್ಮ ಲೈಫ್ ಪರ್ಪಸ್ ಬಗ್ಗೆ, ಹೈಯರ್ ನಾಲೆಜ್ ಬಗ್ಗೆ, ಹೈಯರ್ ವ್ಯಾಲ್ಯೂಸ್ ಬಗ್ಗೆ, ಮತ್ತು ಯೂನಿವರ್ಸ್ದು ದೊಡ್ಡ ಪಿಕ್ಚರ್ಸ್ ಬಗ್ಗೆ, ಎಸ್ಪೆಷಲಿ ಸೆನ್ಸಿಟಿವ್ ಸೋಲ್ಸ್ ಜೊತೆ ವರ್ಕ್ ಮಾಡುವಂಥ ಏಂಜಲ್ ಬಂದು ಆರ್ಕೇಂಜಲ್ ಮೆಟಟ್ರಾನ್. ಆಲ್ ರೈಟ್. ಸೆನ್ಸಿಟಿವ್ ಸೋಲ್ಸ್, ಸೆನ್ಸಿಟಿವ್ ಸೈಕಿಕ್ ಎಬಿಲಿಟೀಸು, ಆ್ಯಂಡ್
ಬಿಗರ್ ಪರ್ಪಸಸ್ ಇರೋವಂಥವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗಿ ವರ್ಕ್ ಮಾಡೋದು. ಆರ್ಕೇಂಜಲ್ ಮೆಟಟ್ರಾನ್ ಆ್ಯಂಡ್ ಆಲ್ಸೋ ಆರ್ಕೇಂಜಲ್ ಮೆಟಟ್ರಾನ್ ನಮಗೆ ಹೆಲ್ಪ್ ಮಾಡೋದು ನಮ್ಮ ಡ್ರೀಮ್ ಏರಿಯಾನಲ್ಲಿ, ಅಂದರೆ ಆ್ಯಕ್ಚುಲ್ ಆಗಿ ಕನಸುಗಳ ಮುಖಾಂತರ ನಾವು ಮೆಸೇಜಸ್ನ ತರೋದಕ್ಕೆ ಅಥವಾ ಹೈಯರ್ ರೆಲ್ಮ್ಸ್ಗೆ ಕನೆಕ್ಟ್ ಮಾಡೋದಕ್ಕೆ. ಯಾಕೆಂದರೆ ಆರ್ಕೇಂಜಲ್ ಮೆಟಟ್ರಾನ್ ಜೊತೆ ಇರುವಂಥ ಒಂದು ಇಂಪಾರ್ಟೆಂಟ್ ಸಿಂಬಲಿಸಮ್ ಬಂದು ಮರ್ಕಬ ಅಂತ ಹೇಳಿ. ಸೊ ಮರ್ಕಬ ಈಸ್ ದ ವೆಹಿಕಲ್ ಅಥವಾ ಸ್ಪಿರಿಚುವಲ್ ವೆಹಿಕಲ್. ನಾವು ಬೇರೆ ಒಂದು ರೆಲ್ಮ್ಗೆ ಅಥವಾ ಡೈಮೆನ್ಷನಿಗೆ ಟ್ರಾವೆಲ್ ಮಾಡೋದಕ್ಕೆ ದೇರ್ ಇಸ್ ಮರ್ಕಬ ಮೆಡಿಟೇಷನ್, ಇಫ್ ಯು ನೋ ಅಥವಾ ಯಾವತ್ತಾದರೂ ಟ್ರೈ ಮಾಡಿದರೆ. ಬಟ್ ಜನರಲ್ ಆಗಿ ನಿಮಗೆ there is some kind of higher idea, higher purpose or ಹೈಯರ್ ಇನ್ಫಾರ್ಮೇಷನ್ ಈ ಸಮಯದಲ್ಲಿ ಅನ್ಲಾಕ್ ಆಗ್ತಾ ಇರೋದು, ಅಥವಾ ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ಸು ಅಥವಾ ನಿಮ್ಮ ಸ್ಪಿರಿಚುವಲ್ ಎಬಿಲಿಟೀಸ್ ಈ ಸಮಯದಲ್ಲಿ ಪ್ರಾಬಬ್ಲಿ ಅವೇಕನ್ ಆಗ್ತಾ ಇರ್ಬೋದು ಅಥವಾ ಆ್ಯಕ್ಟಿವೇಟ್ ಆಗ್ತಾ ಇರ್ಬೋದು, ಅಥವಾ ಹೈಯರ್ ಡೌನ್ಲೋಡ್ಸ್ ಬರ್ತಾ ಇರ್ಬೋದು, ಆರ್ ಸಮ್ ಕೈಂಡ್ ಆಫ್ ವಿಷನ್ ಈಗ ಸದ್ಯಕ್ಕೆ ನಿಮಗೆ ಅನ್ನಿಸ್ತಾ ಇರ್ಬೋದು ಫಾರ್ ಯು ಟು ಆ್ಯಕ್ಟ್ ಆನ್. ಓಕೆ, ಬಟ್ ನೀವು ಅದನ್ನು ಡೌಟ್ ಪಡ್ತಾ ಇರ್ಬೋದು ಅಥವಾ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇರ್ಬೋದು, ಅಥವಾ ನಿಜವಾಗ್ಲೂ ಇದು ಇಂಟ್ಯೂಷನೇನಾ, ನಿಜವಾಗ್ಲೂ ನಾನು ಇದನ್ನು ಮಾಡಬೇಕಾ, ಇದು ಇಂಪಾರ್ಟೆಂಟಾ. ಸೊ ದೆರ್ ಈಸ್ ಅ ಲಾಟ್ ಆಫ್ ಡೌಟ್ಸ್ ನಿಮ್ಮ ಮೇಲೆ ನಿಮಗೆ ಈಗ ಸದ್ಯಕ್ಕೆ. ಆ್ಯಂಡ್ ಆಲ್ಸೋ ನಿಮ್ಮ ಕನೆಕ್ಷನ್ ಹೈಯರ್ ಬೀಯಿಂಗ್ಸ್ ಜೊತೆ ತುಂಬ ತುಂಬ ಸ್ಟ್ರಾಂಗ್ ಆಗಿದೆ, ಸ್ಪಿರಿಚುವಲ್ ವರ್ಲ್ಸ್ ಜೊತೆ ತುಂಬ ತುಂಬ ಸ್ಟ್ರಾಂಗ್ ಆಗಿದೆ. ಮೇ ಬಿ ಯು ಗೈಸ್ ಆರ್ ಹೀಲರ್ಸ್, ಲೈಟ್ ವರ್ಕರ್ಸ್, ಅಥವಾ ಈ ಏಂಜಲ್ ಸೋಲ್ಸ್ ಅಂತ ಏನು ಹೇಳ್ತೀವಿ, ಅರ್ತ್ ಏಂಜಲ್ಸ್ ಅಂತ ಏನು ಹೇಳ್ತೀವಿ, ಎಂಪ್ಯಾಥ್ಸು, ಟ್ಯಾರೋ ರೀಡರ್ಸು. ಐ ಡೋಂಟ್ ನೋ, ಇನ್ ಸಮ್ ಕೆಪಾಸಿಟಿ ನೀವು ಸ್ಪಿರಿಚುವಲ್ ವರ್ಲ್ಡ್ ಜೊತೆ ವರ್ಕ್ ಮಾಡ್ಬೋದು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ನೀವು ಮಾಡೋದು ದಿನನಿತ್ಯದ ಕೆಲಸದಲ್ಲಿರ್ಬೋದು ಅಥವಾ ಸ್ಪೆಸಿಫಿಕ್ ಆಗಿ ಮಾಡುವಂಥ ಕೆಲಸಗಳಲ್ಲಿರ್ಬೋದು. ಬಟ್ ಈಗ ಸದ್ಯಕ್ಕೆ ನಿಮಗೆ ಈ ಪರ್ಟಿಕ್ಯುಲರ್ ಗಾರ್ಡಿಯನ್ ಬಂದು ನಿಮ್ಗೆ ಹೇಳ್ತಾ ಇರೋದು, ಯು ಹ್ಯಾವ್ ಟು ಬಿಲೀವ್ ನಿಮ್ಮ ಎಬಿಲಿಟೀಸ್ ಮೇಲೆ ಮತ್ತು ನಿಮ್ಮ ಇಂಟ್ಯೂಷನ್ ಮೇಲೆ, ಅಥವಾ ಆ್ಯಂಡ್ ಆಲ್ಸೋ ನಿಮ್ಮ ಇಂಟೆನ್ಷನ್ ಮೇಲೆ. ಓಕೆ, ಸೊ ಪ್ರಾಬಬ್ಲಿ ನಿಮಗೆ ಈ ಟೆಂಡೆನ್ಸಿ ಇರ್ಬೋದು, ಒಂದ್ಸಲ ಇದನ್ನು ಮಾಡೋಕ್ಕೆ ಹೋಗ್ತೀರಾ, ಇನ್ನೊಂದ್ಸಲ ಮತ್ತೊಂದು ಮಾಡೋಕ್ಕೆ ಹೋಗ್ತೀರಾ, ಆ್ಯಂಡ್ ದೆನ್ ಯು ಗೆಟ್ ಕನ್ಫ್ಯೂಸ್ಡ್ ಎರಡ್ರ ಮಧ್ಯೆ, ಆ್ಯಂಡ್ ಯು ಡ್ರಾಪ್ ಎವ್ರಿಥಿಂಗ್, ಏನೂ ಮಾಡ್ತೀರಾ. ಬಿಕಾಸ್ ಮೇ ಬಿ ಓವರ್ಲೋಡ್ ಇನ್ಫಾರ್ಮೇಷನ್ ಅಂತ ಅನ್ನಿಸ್ಬೋದು, ಇದನ್ನು ಮಾಡಲಾ ಅನ್ನುವಂಥ ಕನ್ಫ್ಯೂಷನ್ ಜಾಸ್ತಿ ಇರ್ಬೋದು. ಸೊ ನಿಮ್ಮ ಪರ್ಟಿಕ್ಯುಲರ್ ಗಾರ್ಡಿಯನ್ ಏಂಜಲು ಅಥವಾ ಆರ್ಕೇಂಜಲ್ ಮೆಟಟ್ರಾನೋ ಅಥವಾ ನಿಮಗೆ ಅನ್ನಿಸ್ತಾ ಇರೋವಂಥ ಸ್ಪಿರಿಟ್ ಗೈಡ್ ನಿಮ್ಗೆ ಹೇಳ್ತಾ ಇರೋದು, ಮೇಕ್ ಅ ಡೆಸಿಷನ್. ದೇರ್ ಇಸ್ ನೋ ರೈಟ್ ಆರ್ ರಾಂಗ್ ಡೆಸಿಷನ್. ಈ ಕೆಲಸಕ್ಕೆ ಹೋಗ್ಲಾ, ಮತ್ತೊಂದು ಕೆಲಸಕ್ಕೆ ಹೋಗ್ಲಾ, ಇಲ್ಲ ಕಲಿತೀವಿ, ಇಲ್ಲ ಅದು ನಮ್ಮನ್ನ ಆ್ಯಕ್ಚುಲಾಗಿ ಎಲ್ಲಿ ತಲುಪಿಸ್ಬೇಕು ಅದಕ್ಕೆ ಅಲ್ಲಿಗೆ ತಲುಪಿಸುತ್ತೆ. ನಾವು ಓವರ್ ಥಿಂಕ್ ಮಾಡಿ ಕೂತು ಆ್ಯಕ್ಚುಲಾಗಿ ಏನು ಆ್ಯಕ್ಷನ್ಸ್ ತೊಗೊಳ್ದಿರಾ, ನಾವು ಅನಾಲಿಸಿಸ್ ಪರಾಲಿಸಿಸಲ್ಲಿದ್ದಾಗ ವಿ ಆರ್ ಜಸ್ಟ್ ಅನಲೈಸಿಂಗ್, ಇದು ಮಾಡಿದರೆ, ಇದು ಹೋದರೆ, ಇದು ಬಂದರೆ, ಇದು ಹೀಗಾದರೆ, ಇದು ಹೀಗಿದ್ದಿದ್ರೆ. ಸೊ ವಿ ಆರ್ ಕೈಂಡ್ ಆಫ್ ಓನ್ಲಿ ಅನಲೈಸಿಂಗ್. ಆ್ಯಕ್ಚುಲ್ ಆಗಿ ಆ್ಯಕ್ಷನ್ಸ್ ತೊಗೊಳ್ಳೋದು ಅಷ್ಟೊಂದು ಪ್ರಾಮಿನೆಂಟ್ ಆಗಿಲ್ಲ ಈಗ ಸದ್ಯಕ್ಕೆ. ಮೇ ಬಿ ವಿ ಆರ್ ಓನ್ಲಿ ಥಿಂಕಿಂಗ್, ವಿ ಆರ್ ಟಿಪ್ ಟೋವಿಂಗ್ ಐಡಿಯಾಸ್ ಸುತ್ತ. ಸೊ ನಿಮಗೆ ಈ ಗಾರ್ಡಿಯನ್ ಹೇಳ್ತಾರೆ, ಜಸ್ಟ್ ಮೇಕ್ ಅ ಡಿಸಿಷನ್, ಏನು ಮಾಡ್ತೀರಾ ಅಂಥೇಳಿ. ಎಲ್ಲೂ ಏನೂ ತಪ್ಪಿಲ್ಲ. ಪ್ರಾಬ್ಲಿ ನಿಮ್ಮ ಇಂಟ್ಯೂಷನ್ ಇವಾಗ ಹಾಡು ಕಲಿಯಬೇಕು ಅಂತ ಅನಿಸಿದರೆ ಜಸ್ಟ್ ಮೇಕ್ ಅ ಡಿಸಿಷನ್, ಕಲಿಯೋದಕ್ಕೆ ಪ್ರಯತ್ನ ಪಡೋಣ. ಇನ್ ಕೇಸ್ ಅದು ನನಗೆ ಮ್ಯಾಚ್ ಆಗ್ತಾ ಇಲ್ಲ, ಅಥವಾ ಮೇ ಬಿ ಐ ಆಮ್ ನಾಟ್ ಅ ಗುಡ್ ಸಿಂಗರ್ ಅಂತಂದರೆ ಇಟ್ಸ್ ಓಕೆ. ಒಂದು 6 months 1 year ಅಟ್ಲೀಸ್ಟ್ ಬಾನ್ ಫೈರ್ಸ್ ಮುಂದೆ ಕೂತ್ಕೊಂಡು ಹೇಗೋ ಹಾಡ್ದಿರಾ ಒಂಚೂರು ಡೀಸೆಂಟಾಗಿ ಹಾಡೋದಷ್ಟಾದ್ರೂ, ನೀವು ಅಂತಾಕ್ಷರಿ ಆಡಬೇಕಾದ್ರೆ ಡೀಸೆಂಟಾಗಿ ಆಡೋಷ್ಟಾದ್ರೂ, ಅಥವಾ ನೀವು ಒಬ್ಬರೇ ಹಾಡ್ಕೊಳ್ಬೇಕಾದ್ರೆ ಡೀಸೆಂಟಾಗಿ ಆಡೋಷ್ಟು ಇಂಪ್ರೂವ್ ಆದ್ರೂ, ದಟ್ ಈಸ್ ಆಬ್ಸಲ್ಯೂಟ್ಲಿ ಗುಡ್, ದಟ್ ಈಸ್ ಫಂಟಾಸ್ಟಿಕ್. ಬಟ್ ಏನೂ ಮಾಡ್ದಿರಾ ವಿ ಆರ್ ಲೈಕ್ ಅನ್ನಿಸ್ತಾ ಇದೆ, ವಿಲ್ ಸಿ, ಈ ಸೈನ್ಗೆ ಇನ್ನೊಂದು ಸೈನ್ ಬಂದಾಗ ನೋಡ್ತೀನಿ, ಆ ಸೈನ್ಗೆ ಇನ್ನೊಬ್ರು ಯಾರಾದರೂ ಏನಾದರೂ ಹೇಳಿದಾಗ ನೋಡ್ತೀನಿ, ಇದಾಗಲೇಬೇಕಿದ್ರೆ ಇನ್ನೊಂದು ಸೈನ್ ಕೊಡುತ್ತೆ ಯೂನಿವರ್ಸು. ಸೊ ಸ್ಟಾಪ್ ಪೋಸ್ಟ್ಪೋನಿಂಗ್ ಆ್ಯಂಡ್ ಸ್ಟಾಪ್ ಗಿವಿಂಗ್ ರೀಸನ್ಸ್ ಅಂತ ಹೇಳ್ತಾ ಇರೋದು ನಿಮ್ಮ ಈ ಪರ್ಟಿಕ್ಯುಲರ್ ಗಾರ್ಡಿಯನ್ ಏಂಜಲು. ಆ್ಯಂಡ್ ಆಲ್ಸೋ ಆರ್ಕೇಂಜಲ್ ಮೆಟಟ್ರಾನ್, ಮಾರ್ಸ್, ಸ್ಯಾಟರ್ನ್ ಮೂರೂ ಬಂದು ತುಂಬಾ ಸೀರಿಯಸ್ ಆಗಿ ಸ್ಟರ್ನ್ ಆಗಿರುವಂಥ ಗೈಡ್ಸು. ಓಕೆ, ಸೊ ವಿ ಕೆನಾಟ್ ಪ್ಲೇ ಅರೌಂಡ್, ವಿ ಕೆನಾಟ್ ಫೂಲ್ ದೆಮ್ ತುಂಬ ಟೈಮು. ಅಟ್ ಸಮ್ ಪಾಯಿಂಟ್ ಅವ್ರು ನಮ್ಮನ್ನು ಎಷ್ಟು ಮಟ್ಟಿಗೆ ಪುಷ್ ಮಾಡ್ತಾರೆ ಅಂತಂದರೆ ನಮಗೆ ಚಾಯ್ಸೇ ಇರೋದಿಲ್ಲ. ಈಗ ಅಟ್ಲೀಸ್ಟ್ ಚಾಯ್ಸ್ ಕೊಡ್ತಾ ಇದ್ದಾರೆ, ಪಿಕ್ ಸಮಥಿಂಗ್ ಅಂತ ಹೇಳಿ. ಬಟ್ ನಾವು ಇದನ್ನು ಇನ್ನೂ ನಾವು ಇಫ್ ವಿ ಆರ್ ಟ್ರೈಂಗ್ ಟು ಅವಾಯ್ಡ್, ಓಕೆ ವಿಲ್ ಡೂ ಅಂತ, ದೇರ್ ವಿಲ್ ಕಮ್ ಅ ಪಾಯಿಂಟ್ ನಿಮ್ಮ ನಿಯರ್ ಫ್ಯೂಚರ್ 2026 ವೆರ್ ಯು ವಿಲ್ ಹ್ಯಾವ್ ನೋ ಚಾಯ್ಸ್ ಅದನ್ನು ಮಾಡೋದನ್ನು ಬಿಟ್ಟು.
ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಿಮಗೆ ನಿಮ್ಮ ಗಾರ್ಡಿಯನ್ ಏಂಜಲ್ ಕೊಡ್ತಾ ಇರೋದು. ಆನೆಸ್ಟಿ ಆ್ಯಂಡ್ ಕಮ್ಯುನಿಕೇಷನ್, ಟು ಬಿ ಆನೆಸ್ಟ್ ವಿತ್ ಯುವರ್ ಸೆಲ್ಫ್. ಆ್ಯಂಡ್ ಆಲ್ಸೋ ನಾವು ಸುಳ್ಳು ಹೇಳ್ಕೊಳ್ಳೋದಲ್ಲ, ಲೈಕ್ ಇದು ಬರ್ತಾ ಇದೆ, ಡು ಐ ರಿಯಲಿ ವಾಂಟ್, ನನಗೆ ನಿಜವಾಗ್ಲೂ ಇದನ್ನು ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ, ಅಥವಾ ಏನು ಬೇಕು ನನಗೆ ನನ್ನ ಜೀವನದಲ್ಲಿ. ಲುಕ್ ಅಟ್ ಆಲ್ ದ ಪರ್ಪಲ್, ವೆರಿ ವೆರಿ ಸ್ಪಿರಿಚುವಲ್ ಎನರ್ಜಿ. ಆ್ಯಂಡ್ ಆಲ್ಸೋ ಇಲ್ಲಿ ಪರ್ಪಲ್ ಡೌನ್ಲೋಡ್ ಆಗ್ತಾ ಇರೋದು, ಈ ಪರ್ಪಲ್ ಕೇವ್ ಒಳಗಡೆ ನಾವು ಕೂತಿರೋದು. ವೆರಿ ಹೈ ವೈಬ್ರೇಷನಲ್ ಎನರ್ಜಿ ಇದು ಗ್ರೂಪ್ ನಂಬರ್ 2. ಸೊ ಯು ಹ್ಯಾವ್ ಟು ಲಿಸನ್ ನಿಮ್ಮ ಇಂಟ್ಯೂಷನನ್ನು, ನಿಮ್ಮ ಹೈಯರ್ ಪವರ್ಸನ್ನ, ಆ್ಯಂಡ್ ನಿಮ್ಮ ಹಾರ್ಟನ್ನ ಫಾಲೋ ಮಾಡೋದು. ಆ್ಯಂಡ್ ಆಲ್ಸೋ ಇಲ್ಲಿ ಹೈಯರ್ ಹಾರ್ಟ್ ಚಕ್ರ ತುಂಬಾ ಹೈಲೈಟ್ ಆಗ್ತಾ ಇರೋದು, ನಿಮಗೆ ಅಪ್ಪರ್ ಚಕ್ರಾಸು ತುಂಬಾ ಹೈಲೈಟ್ ಆಗ್ತಾ ಇರೋದು. ಯು ಆರ್ ವೆರಿ ವೆರಿ ಕ್ಲೋಸ್ಲಿ ಕನೆಕ್ಟೆಡ್ ನಮ್ಮ ಸ್ಪಿರಿಚುವಲ್ ವರ್ಲ್ಡ್ಸ್ಗೆ, ಏಂಜಲಿಕ್ ವರ್ಲ್ಡ್ಸ್ಗೆ. ಆ್ಯಂಡ್ ಯು ಆರ್ ಕಾನ್ಸ್ಟೆಂಟ್ಲಿ ಡೌನ್ಲೋಡಿಂಗ್ ಮೆಸೇಜಸ್ನ, ಗೈಡೆನ್ಸ್ನ. ಸೊ ಪ್ಲೀಸ್ ಪೇ ಅಟೆನ್ಷನ್ ನಿಮ್ಮ ಡ್ರೀಮ್ಸ್ಗೆ. ಡ್ರೀಮ್ ಜರ್ನಲ್ನ ಇಟ್ಕೊಳ್ಳಿ, ಡ್ರೀಮ್ ಪ್ಯಾಟರ್ನನ್ನು ಅನಲೈಸ್ ಮಾಡಿ. ವೆರಿ ಸೂನ್ ಐ ಆಮ್ ಪ್ರಿಪೇರಿಂಗ್ ಅ ಕೋರ್ಸ್, ಡ್ರೀಮ್ ಅನಾಲಿಸಿಸ್ ಕೋರ್ಸ್ ಅಂತ ಹೇಳಿ. ಸೊ ದಟ್ ವಿಲ್ ಆಲ್ಸೋ ಹೆಲ್ಪ್ ನಿಮಗೆ. ಬಟ್ ಜನರಲ್ ಆಗಿ ಗ್ರೂಪ್ ನಂಬರ್ 2, ಯು ಆರ್ ಎಕ್ಸ್ಪ್ಯಾಂಡಿಂಗ್. ನಿಮ್ಮ ಕಾನ್ಷಿಯಸ್ನೆಸ್ ಇರ್ಬೋದು, ಅಥವಾ ನಿಮ್ಮ ಕನೆಕ್ಷನ್ ಇರ್ಬೋದು. ನೀವು ಯಾರ ಜೊತೆ ಇವಾಗ ಸದ್ಯಕ್ಕೆ ಕ್ಲೋಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಹೈಯರ್ ಬೀಯಿಂಗ್ಸಲ್ಲಿ ಗಾಡೆಸ್ ಆರ್ ಏಂಜಲ್ಸ್, ನಿಮ್ಮ ಕನೆಕ್ಷನ್ನು ಈ ಹೈಯರ್ ಬೀಯಿಂಗ್ಸ್ ಜೊತೆ ತುಂಬಾ ಸ್ಟ್ರಾಂಗ್ ಆಗಿ ಡೆವಲಪ್ ಆಗ್ತಾ ಇದೆ, ಆ್ಯಂಡ್ ತುಂಬ ಡೀಪ್ ಆಗಿ ಡೆವಲಪ್ ಆಗ್ತಾ ಇದೆ, ಆ್ಯಂಡ್ ಇಟ್ ಈಸ್ ಎಕ್ಸ್ಪ್ಯಾಂಡಿಂಗ್. ಸೊ ಅದ್ರ ಬಗ್ಗೆನೂ ನಿಮಗೆ ಡೌಟ್ಸ್ ಇದ್ದರೆ ಇತ್ತೀಚೆಗೆ, ನಿಜವಾಗ್ಲೂ ಏನಾದರೂ ಆಗ್ತಾ ಇದೆಯಾ, ನಾನು ಇದನ್ನು ಮಾಡ್ತಾ ಇದ್ದೀನಿ, ಅದನ್ನು ಮಾಡ್ತಾ ಇದ್ದೀನಿ, ಈ ಮಂತ್ರ ಹೇಳ್ತಾ ಇದ್ದೀನಿ, ಅಥವಾ ಈ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಅಥವಾ ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಮೆಡಿಟೇಷನ್ ಮಾಡಬೇಕಾದ್ರೆ ನಾನು ನಿದ್ದೆ ಮಾಡ್ತಿದ್ದೀನಾ, ಅಥವಾ ಎದ್ದಿದ್ದೀನಾ, ಅಥವಾ ಏನಾದರೂ ಆಗ್ತಾ ಇದೆಯಾ, ಸುಮ್ಮನೆ ಕೂತ್ಕೊಂಡು ನಾನು ಟೈಮ್ ಪಾಸ್ ಮಾಡ್ತಾ ಇದ್ದೀನಾ, ಮೇ ಬಿ ಏನೂ ಆಗ್ತಾ ಇಲ್ಲ ಅನಿಸುತ್ತೆ, ಶುಡ್ ಐ ಸ್ಟಾಪ್, ಶುಡ್ ಐ ಫಾಲೋ ಬೇರೆ ಯಾರನ್ನಾದರೂ, ಅಥವಾ ಬೇರೆ ಯಾವುದಾದ್ರೂ ಹೊಸ ಟೀಚರ್ ಹತ್ರ ಹೋಗ್ಲಾ? ನೋ, ಸ್ಟಾಪ್ ಇಟ್. ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಿಮಗೆ ನಿಮ್ಮ ಸ್ಪಿರಿಚುವಲ್ ಗೈಡ್, ಈ ಪರ್ಟಿಕ್ಯುಲರ್ ಗೈಡು, ಈ ಸ್ಟ್ರಿಕ್ಟ್ ಗೈಡ್ಸು ನಿಮ್ಗೆ ಹೇಳ್ತಾರೆ, ನೋ, ಯು ಹ್ಯಾವ್ ಟು ಸ್ಟಾಪ್ ಜಂಪಿಂಗ್ ಒಂದು ಟೀಚರಿಂದ ಇನ್ನೊಂದು ಟೀಚರ್ಗೆ, ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸಿಂದ ಇನ್ನೊಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ಗೆ. ದೇರ್ ಹ್ಯಾಸ್ ಟು ಬಿ ಕನ್ಸಿಸ್ಟೆನ್ಸಿ. ಒಂದು ಪ್ರಾಕ್ಟೀಸನ್ನು ನಾವು ಅವ್ರ ಕಾಲದಲ್ಲಿ ಒಂದು ಮಂತ್ರನ ಎಷ್ಟೋ 1000 ವರ್ಷ ಅಥವಾ ಎಷ್ಟೋ ವರ್ಷ ಅವರು ಆ ಮಂತ್ರನ ರಿಪೀಟೆಡ್ ಆಗಿ ಪ್ರತಿದಿನ ಹೇಳಬೇಕಾಗಿ ಬರ್ತಾಯಿತ್ತು, ಟು ಮಾಸ್ಟರ್ ಇಟ್, ಅಥವಾ ಅದನ್ನು ನಮ್ಮಲ್ಲಿ ಇಂಟಿಗ್ರೇಟ್ ಮಾಡ್ಕೊಳ್ಳೋದಕ್ಕೆ. ಸ್ಪಿರಿಚುವಲ್ ಪಾತ್ ಅಷ್ಟು ಈಸಿ ಅಲ್ಲ. ನಾವು ಇತ್ತೀಚೆಗೆ ನಮ್ಮ ಪ್ರಪಂಚದಲ್ಲಿ ಎಲ್ಲರೂ ಕೇಳಿದವ್ರು ಎಲ್ಲ ಐ ಆಮ್ ಸ್ಪಿರಿಚುವಲ್, ನಾನು ಇದು ಮಾಡ್ತಾಯಿದ್ದೀನಿ, ಅದು ಮಾಡ್ತಾಯಿದ್ದೀನಿ. ಬಟ್ ಇಟ್ ಈಸ್ ನಾಟ್ ಅ ಫ್ಯಾನ್ಸಿ ಥಿಂಗ್. ಸ್ಪಿರಿಚುವಾಲಿಟಿ ಬಂದು ಇಟ್ ಈಸ್ ವೆರಿ ವೆರಿ ಡೀಪ್ ಆ್ಯಂಡ್ ವೆರಿ ವೆರಿ ಪರ್ಸ್ನಲ್, ಆ್ಯಂಡ್ ಇಟ್ ಈಸ್ ನಾಟ್ ಜನರಲ್. ಗ್ರೂಪ್ ನಂಬರ್ 2 ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ದಟ್ ಈಸ್ ದ ಮೆಸೇಜ್ ನಮಗೆ ನಮ್ಮ ಈ ಗೈಡ್ಸು, ಈ ವೆರಿ ಕ್ಲಿಯರ್ ಓಲ್ಡ್ ವೆರಿ ಸ್ಟ್ರಾಂಗ್, ವೆರಿ ಸ್ಟರ್ನ್, ವೆರಿ ಸ್ಟ್ರಿಕ್ಟ್ ಆ್ಯಂಡ್ ಸೀರಿಯಸ್ ಗೈಡ್ಸ್ ನಮ್ಗೆ ಹೇಳ್ತಾ ಇರೋದು. ಫಾಲೋ ನಿಮ್ಮ ಹಾರ್ಟನ್ನ. ಟೀಚರ್ ಟು ಟೀಚರ್ ಜಂಪ್ ಮಾಡ್ದಿರಾ, ಪ್ರಾಕ್ಟೀಸ್ ಟು ಪ್ರಾಕ್ಟೀಸ್ ಜಂಪ್ ಮಾಡ್ದಿರಾ, ಫಾಲೋ ನಿಮ್ಮ ಹಾರ್ಟನ್ನ. ಯಾವುದೋ ಒಂದು ಕ್ಲಿಕ್ ಆಗ್ತಾ ಇದೆ, ವರ್ಕ್ ಆಗ್ತಾ ಇದೆ ಅಂತ ಅಂದರೆ ಹ್ಯಾವ್ ಕನ್ಸಿಸ್ಟೆನ್ಸಿ. ಅದನ್ನು ಅಟ್ಲೀಸ್ಟ್ ಟು ಗಿವ್ ಇಟ್ ಟೈಮ್. ಅದು ನಮ್ಮ ಮೇಲೆ ಎಫೆಕ್ಟ್ ಆಗೋದಕ್ಕೆ 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು. ಸ್ಪಿರಿಚುಯಾಲಿಟಿ ಅನ್ನೋದು, ಅಥವಾ ಸಾಧನೆ ಅನ್ನೋದು, ಅಥವಾ ಏನೇನಾದರೂ ಮಾಸ್ಟರ್ ಮಾಡ್ಕೋಬೇಕನ್ನೋದು, ಇಟ್ ಈಸ್ ಅ ಲಾಂಗ್ ಗೇಮ್, ಇಟ್ಸ್ ಅ ಲಾಂಗ್ ಪ್ರಾಸೆಸ್. ಸೊ ಪೇಷನ್ಸ್ ಆಗಿ ನಾವು ಅದನ್ನು ಮತ್ತೆ 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 ದಿನ ರಿಪೀಟ್ ಮಾಡಿದಾಗ ವಿ ವಿಲ್ ಮಾಸ್ಟರ್ ಸಮಥಿಂಗ್. ಅದನ್ನೇ ಹೇಳ್ತಾ ಇರೋದವರು. ಒಂದು ಮಂತ್ರನ ಅವ್ರಿಗೆ ದೀಕ್ಷೆ ಕೊಟ್ಟಾಗ, ಅಥವಾ ಒಂದು ಮಂತ್ರ ಅವ್ರಿಗೆ ಡೌನ್ಲೋಡ್ ಆದಾಗ, ಅಥವಾ ಒಂದು ಎನರ್ಜಿ ಅವ್ರಿಗೆ ಅಪ್ಲಿಕೇಬಲ್ ಆದಾಗ, ಅವ್ರು ಅದ್ರ ಜೊತೆ 500 ವರ್ಷ 1000 ವರ್ಷ ಅದ್ರ ಜೊತೆ ಕೂತ್ಕೊಳ್ತಾ ಇದ್ರು, ಟು ಇಂಟಿಗ್ರೇಟ್ ಅವರ ಸೋಲಲ್ಲಿ ಅದನ್ನು. ಸೊ ಇಫ್ ಯು ಆರ್ ನಾಟ್ ಹಿಯರ್ ಲಾಂಗ್ ಗೇಮ್ಗೆ, ದೆನ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಅದು ನಮ್ಮ ಒಂದು ಎನರ್ಜಿನಲ್ಲಿ ಅದು ಸ್ಟಿಕ್ ಆಗೋದಕ್ಕಾಗೋದಿಲ್ಲ. ಸೊ ಯು ಹ್ಯಾವ್ ಟು ಬಿಲೀವ್ ನಿಮ್ಮ ಹಾರ್ಟಿನ. ಆ್ಯಂಡ್ ಆಲ್ಸೋ ಯಾರೇ ಟೀಚರ್ ಹತ್ರ, ಅಥವಾ ಯಾರ ಹತ್ರ ನೀವು ಏನನ್ನು ಕಲಿತಾ ಇದ್ದೀರಾ, ಅಥವಾ ಏನನ್ನು ಫಾಲೋ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಇಟ್ ಹ್ಯಾಸ್ ಟು ಫೀಲ್ ವೆರಿ ನ್ಯಾಚುರಲ್ ನಿಮಗೆ. ಅವ್ರಿಗೆ ಅದು ನ್ಯಾಚುರಲ್ ಅನಿಸಿರ್ಬೋದು, ಅದು ನಿಮಗೆ ನ್ಯಾಚುರಲ್ ಅನಿಸ್ಬೇಕು ಅಂತ ಇಲ್ಲ. ನೀವು ಅದನ್ನು ಇಫ್ ಯು ಫೀಲ್ ಲೈಕ್ ನಾಟ್ ವೆರಿ ರೈಟ್ ಈ ಟೀಚಿಂಗ್ ಅಂತ ಅನಿಸಿದ್ರೆ, ಪ್ಲೀಸ್ ಫಾಲೋ ನಿಮ್ಮ ಹಾರ್ಟನ್ನು. ಸೊ ನಿಮ್ಮ ಹಾರ್ಟ್ಗಿಂತ ಅಥವಾ ನಿಮ್ಮ ಇಂಟ್ಯೂಷನ್ಗಿಂತ ದೊಡ್ಡದಾಗಿರುವಂಥ ಟೀಚರು, ಗೈಡು ಯಾರೂ ಇಲ್ಲ. ಬಟ್ ನಾವು ಅದನ್ನೇ ಇಗ್ನೋರ್ ಮಾಡ್ತೀವಿ. ಹೊರಗಡೆ ಬೇರೆ ಎಲ್ಲರನ್ನೂ ಪ್ರಯಾರಿಟೈಸ್ ಮಾಡ್ತೀವಿ. ಎಲ್ಲ ಗುರುಗಳು, ಎಲ್ಲ ಟೀಚರ್ಸು, ಎವ್ರಿಬಡಿ ಆರ್ ಫಂಟಾಸ್ಟಿಕ್, ನಿಮ್ಮ ಇಂಟ್ಯೂಷನನ್ನು ಬಿಟ್ಟು, ನಿಮ್ಮ ಹೈಯರ್ ಪವರ್ನ ಬಿಟ್ಟು. ಸೊ ವೈ ಡು ವಿ ಡೌಟ್?
ಸೊ ನಿಮಗೆ ಆ್ಯಕ್ಚುಲಿ ಲೆಕ್ಚರ್ ಕೊಡ್ತಾ ಇರೋ ಥರ ಇದೆ. ಆ್ಯಂಡ್ ಐ ಆಮ್ ಸಾರಿ, ಸೀರಿಯಸ್ ಆಗಿ ಸ್ಟ್ರಿಕ್ಟ್ ಆಗಿದ್ರೆ ಮೆಸೇಜಸ್ಸು ಯಾವ ಥರ ಬರ್ತಾಯಿದೆ ಆ ಥರ ಕೊಡೋದು ಈಸ್ ಮೈ ಜಾಬ್. ಮೈ ಜಾಬ್ ಡಿಸ್ಕ್ರಿಪ್ಷನ್ ಗ್ರೂಪ್ ನಂಬರ್ 2. ಆ್ಯಂಡ್ ಐ ಆಮ್ ಸಾರಿ, ಈ ರೀಡಿಂಗ್ ಸೀರಿಯಸ್ ಆಗಿ ಹೋಗ್ತಾ ಇದ್ದಾರೆ. ಬಟ್ ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ಈ ಪರ್ಟಿಕ್ಯುಲರ್ ಗಾರ್ಡಿಯನ್ ಏಂಜಲ್ ಆ್ಯಂಡ್ ಆಲ್ ದ 3 ಹೈಯರ್ ಬೀಯಿಂಗ್ಸ್ ನಿಮಗೆ ಇವತ್ತು ಹೇಳ್ತಾ ಇದ್ದು. ದೇ ಆರ್ ಲೈಕ್ ಗ್ರೇಟ್ 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 ಗ್ರ್ಯಾಂಡ್ ಫಾದರ್ಸ್ ಥರ ಅವ್ರು ನಮಗೆ ಹೂ ನೋಸ್ ಎಕ್ಸಾಕ್ಟ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಸ್ಯಾಟರ್ನ್ ಒಂದು ಶನಿ ಗ್ರಹ. ಅಫ್ಕೋರ್ಸ್ ವಿ ನೋ ಹೀ ಈಸ್ ದಿ ಮಾಸ್ಟರ್ ಆಫ್ ಆಲ್ ಮಾಸ್ಟರ್ಸ್, ಸ್ಯಾಟರ್ನ್. ಸೊ ಆಬ್ವಿಯಸ್ಲಿ ಮೆಸೇಜಸ್ ಬಂದು ಸೀರಿಯಸ್ ಆಗಿರುತ್ತೆ ಇವತ್ತಿನ ರೀಡಿಂಗಲ್ಲಿ ನಿಮಗೆ. ಸೊ ದ್ಯಾಟ್ ಈಸ್ ವಾಟ್ ದ ಬಿಗ್ಗೆಸ್ಟ್ ಮೆಸೇಜ್ ನಿಮಗೆ ಈಗ ಸದ್ಯಕ್ಕೆ ಕೊಡ್ತಾ ಇರೋದು. ಸೊ ಫಾಲೋ ಯುವರ್ ಇಂಟ್ಯೂಷನ್, ಫಾಲೋ ಯುವರ್ ಹಾರ್ಟ್. ಎಲ್ಲರೂ ಏನು ಮಾಡ್ತಿದ್ದಾರೆ ಅದನ್ನು ಮಾಡ್ದಿರಾ, ಟ್ರೆಂಡನ್ನು ಫಾಲೋ ಮಾಡ್ದಿರಾ. ಫಾರ್ ಎಕ್ಸಾಂಪಲ್, ಐ ಡೋಂಟ್ ನೋ, ಐ ಡೋಂಟ್ ವಾಂಟ್ ಟು ಗಿವ್ ಎನಿ ಎಕ್ಸಾಂಪಲ್ಸ್ ಬಿಕಾಸ್ ಕೆಲವ್ರಿಗೆ ಅಫೆಂಡ್ ಆಗ್ಬೋದು ನೀವು ಅವ್ರನ್ನ ಸ್ಪೆಸಿಫಿಕ್ ಆಗಿ ಫಾಲೋ ಮಾಡ್ತಿದ್ರೆ. ಬಟ್ ಜನರಲಿ ಲಿಸನ್ ಟು ಯುವರ್ ಇಂಟ್ಯೂಷನ್ ಮೊದಲನೇದಾಗಿ ಬಿಫೋರ್ ಯು ಡಿವೋಟ್ ಕಂಪ್ಲೀಟ್ಲಿ ಅದನ್ನೇ ಮಾಡ್ತೀನಿ ಅಂತ ಹೇಳಿ. ಇತ್ತೀಚೆಗೆ ಟ್ರೆಂಡ್ ಫಾಲೋ ಮಾಡೋದು, ಎಲ್ಲರೂ ಯಾರು ಟೀಚಿಂಗ್ಸ್ನ ಜಾಸ್ತಿ ನೋಡ್ತಾ ಇದ್ದಾರೆ, ಸೊ ನಾವು ಅದನ್ನೇ ನೋಡಬೇಕೇನೋ, ಅದನ್ನು ನೋಡಲಿಲ್ಲ ಅಂದರೆ, ಅದನ್ನು ಫಾಲೋ ಮಾಡಲಿಲ್ಲ ಅಂದರೆ ಪ್ರಾಬಬ್ಲಿ ನಾವು ವಿ ಆರ್ ಡೂಯಿಂಗ್ ಸಮಥಿಂಗ್ ರಾಂಗ್ ಅಥವಾ ವಿ ಆರ್ ಮಿಸ್ಸಿಂಗ್ ಸಮಥಿಂಗ್ ಅನ್ನೋ ಥರ ಫೀಲಿಂಗು ತುಂಬಾ ಕಾಮನ್ ಆಗಿದೆ ಇವಾಗ ಸ್ಪಿರಿಚುವಲ್ ವರ್ಲ್ಡಲ್ಲಿ ಅಥವಾ ಸ್ಪಿರಿಚುವಲ್ ಕಮ್ಯುನಿಟಿನಲ್ಲಿ. ಆ್ಯಂಡ್ ಇಟ್ ಈಸ್ ಸೋ ಸ್ಯಾಡ್ ಅದನ್ನು ನೋಡೋದಕ್ಕೆ. ಜನರು ಅವರ ಹಾರ್ಟನ್ನು ಅವರು ನಂಬೋದನ್ನು ಕಡಿಮೆ ಮಾಡ್ತಿದ್ದಾರೆ. ಹೊರಗಡೆ ಅವ್ರಿಗೆ ಕೊಡೋಷ್ಟು ಪ್ರಯಾರಿಟಿ ಅವ್ರು ಕೊಟ್ಕೊಳ್ತಾರ, ಅವ್ರು ಒಳಗಡೆ ಇರೋ ಇನ್ನರ್ ಟೀಚರ್ಗೆ ಅವರು ಕೊಟ್ಕೊಳ್ತಾ ಇಲ್ಲ ಅನ್ನೋದು. ಬಟ್ ಎನಿವೇ, ಲುಕ್ ಎಟ್ ದಟ್. ಲೈಕ್ ಇಲ್ಲಿ ಕೈ ಹಿಡ್ಕೊಂಡು ನಿಮ್ಮ ಏಂಜಲ್ ಬಂದು ನಿಮಗೆ ಹೇಳ್ತಾ ಇರೋದು, ಲೈಕ್ ಅಗೇನ್ ಇಲ್ಲಿ ಹಾರ್ಟ್ ಹೈಲೈಟ್ ಆಗಿರೋದು, ಫಾಲೋ ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ಗಿಂತ ದೊಡ್ಡ ಟೀಚರು ಬೇರೆ ಯಾರಿಲ್ಲ. ಆಬ್ವಿಯಸ್ಲಿ ನಾವು ಎಷ್ಟೊಂದು ಜನ ಸಾಧನೆ ಮಾಡಿರೋರು ಇದ್ದಾರೆ. ಆ್ಯಂಡ್ ಬುದ್ಧಂಗೆ ಒಂಥರ ಎನ್ಲೈಟನ್ಮೆಂಟ್ ಆಯಿತು, ಮಹಾವತಾರ್ ಬಾಬಾಜಿಗೆ ಒಂಥರ ಎನ್ಲೈಟನ್ಮೆಂಟ್ ಆಯಿತು, ವಿವೇಕಾನಂದ ಅವ್ರಿಗೊಂಥರ ಎನ್ಲೈಟನ್ಮೆಂಟ್ ಆಯಿತು. ನಂಗೆ ಸಡನ್ನಾಗಿ ಈ ರಮಣ ಮಹರ್ಷಿ ಅವ್ರ ಎನರ್ಜಿ ಫೆಲ್ಟ್ ವೆರಿ ವೆರಿ ಸ್ಟ್ರಾಂಗ್. ನಿಮಗೆ ರಮಣ ಮಹರ್ಷಿ ಜೊತೆ ಕನೆಕ್ಷನ್ ಇದ್ದರೆ ಅಥವಾ ಇಫ್ ಯು ಲೈಕ್ ಹಿಸ್ ಟೀಚಿಂಗ್ಸ್, ಅವ್ರ ಎನರ್ಜಿ ಫೆಲ್ಟ್ ವೆರಿ ಸ್ಟ್ರಾಂಗ್. ಸೊ ದ ಪಾಯಿಂಟ್ ಈಸ್ ಗ್ರೂಪ್ ನಂಬರ್ 2 ಒಬ್ರೊಬ್ರದ್ದು ಎನ್ಲೈಟನ್ಮೆಂಟು, ಅವ್ರು ನಡೆದಂಥ ಹಾದಿ ಬಂದು ಇಟ್ ವಾಸ್ ವೆರಿ 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 ಟೇಲರ್ ಮೇಡ್ ಅವ್ರಿಗೆ. ಓಕೆ, ಅವ್ರುಗಳು ಎಲ್ಲರೂ ಹೇಳ್ತಾ ಇರೋದು ಈ ಥರ ಹೈಯರ್ ಮಾಸ್ಟರ್ಸು ನಮ್ಮನ್ನು ಫಾಲೋ ಮಾಡಿ ಅಂತ ಅಲ್ಲ, ನಮಗೆ ಈ ಥರ ಆಯಿತು, ಸೊ ನಿಮ್ಮ ದಾರಿ ಏನು, ಸೊ ದೆರ್ ಈಸ್ ಅ ಪಾಸಿಬಿಲಿಟಿ ಈ ಥರ ಆಗೋದಕ್ಕೆ, ಹಂಗಂತ ಹೀಗೆ ಮಾಡಬೇಕು ಅಂತ ಅಲ್ಲ. ಸೊ ಎಲ್ಲ ಟೀಚಿಂಗ್ಸ್ನು ಮಿಕ್ಸ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಐ ಡೋಂಟ್ ನೋ ಗ್ರೂಪ್ ನಂಬರ್ 2, ಬಟ್ ನಿಮ್ಮ ಇಂಟ್ಯೂಷನು ಅಥವಾ ನಿಮ್ಮ ಹಾರ್ಟು ನಾವು ಫಾಲೋ ಮಾಡೋದು. ಆ್ಯಂಡ್ ಆಲ್ಸೋ ಈ ಎನರ್ಜಿ ಈ ಕಂಪ್ಲೀಟ್ಲಿ ಗ್ರೇ ಹೇರ್ ಇದು ಅಗೇನ್ ಅ ವೆರಿ ವೆರಿ ಹೈ ಲೆವೆಲ್ ಮಾಸ್ಟರು ಅಥವಾ ಅಸೆಂಡೆಡ್ ಮಾಸ್ಟರು, ಮಹಾವತಾರ್ ಬಾಬಾಜಿನೇ ಇರ್ಬೋದು. ಐ ಡೋಂಟ್ ನೋ, ಲೈಕ್ ದೇ ಆರ್ ಟೆಲಿಂಗ್ ಯು ಡೋಂಟ್ ಕೀಪ್ ಚೇಂಜಿಂಗ್ ನಿಮ್ಮ ರೂಟೀನನ್ನು ಜಸ್ಟ್ ಬಿಕಾಸ್ ಇನ್ನೊಬ್ಬರು ಮಾಡಿದ್ರು, ಅವ್ರು ಮಾಡಿದ್ರೇನೋ ಸೊ ನಾನು ಮಾಡಬೇಕು ಅಥವಾ ನಾನು ಇದನ್ನು ಮಾಡಲೇಬೇಕೇನೋ. ನಾಟ್ ನೆಸೆಸರಿ ಗ್ರೂಪ್ ನಂಬರ್ 2. ನಿಮ್ಮ ದಾರಿ ನಿಮ್ಮದು, ನಿಮ್ಮ ಸಾಧನೆ ನಿಮ್ಮದು. ದೆರ್ ಇಸ್ ನೋ ಕಂಪ್ಯಾರಿಸನ್, ದೆರ್ ಇಸ್ ನೋ ಟ್ರೆಂಡ್ ಫಾಲೋಯಿಂಗ್, ದೆರ್ ಇಸ್ ಅಗೇನ್ ಜನರಲ್ ಅಲ್ಲ. ಸ್ಪಿರಿಚುವಲ್ ಪಾತ್ ಬಂದು ಇಟ್ ಈಸ್ ನಾಟ್ ಜನರಲ್. ಎಲ್ಲರೂ ಇವ್ರನ್ನೇ ಅಥವಾ ಎಲ್ಲರೂ ಇದನ್ನೇ ಮಾಡಬೇಕಂತಿಲ್ಲ. ನೀವು ನಿಮ್ಮದಾಗಿರುವಂಥ ದಾರಿನ ಫಾಲೋ ಮಾಡೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಗೇನ್ ಈ ಕಾರ್ಡಲ್ಲಿ ಕಮ್ಯುನಿಕೇಷನ್ ಬಗ್ಗೆ ಮಾತಾಡ್ತಾ ಇರೋದು. ಅಂದರೆ ಬಿ ವೆರಿ ಆನೆಸ್ಟ್ ನಿಮ್ಮ ಜೊತೆ. ನೀವು ಏನು ನಡೀತಾ ಇದೆ ನಿಮ್ಮ ಒಳಗಡೆ, ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ, ನಮಗೆ ನಾವು ಸುಳ್ಳು ಹೇಳ್ಕೊಳ್ದಿರಾ, ಕ್ಯಾನ್ ವಿ ಬಿ ರಿಯಲ್ ನಮ್ಮ ಜೊತೆ ನಾವು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ವಾಯ್ಸ್ ಬಂದು ನಮಗೆ ಹೇಳ್ಬೋದು. ಲೈಕ್ ಎಲ್ಲ ಕಾರ್ಡಲ್ಲೂ ಅಷ್ಟೇ ವಿ ಆರ್ ರಿಯಲಿ ವರೀಡ್. ಲೈಕ್ ಎಷ್ಟೊಂದು ಇನ್ಫಾರ್ಮೇಷನ್ ಇದೆ, ಹೇಗೆ ಇದನ್ನೆಲ್ಲ ಮಾಡೋದು ಅಂತ ಹೇಳಿ. ವಿ ಆರ್ ಟೂ ಬ್ಯುಸಿ ಫಾಲೋಯಿಂಗ್, ಬಟ್ ವಿ ಆರ್ ಟೂ ಬ್ಯುಸಿ ಫಾಲೋಯಿಂಗ್ ಎಕ್ಸ್ಟರ್ನಲಿ. ಸೊ ನಿಮ್ಮ ಗೈಡೆನ್ಸ್ ಬಂದು ಕ್ಯಾನ್ ಯು
ಟರ್ನ್ ಆ ಎಕ್ಸ್ಟರ್ನಲ್ ಎಲ್ಲನೂ ನಿಮ್ಮ ಇಂಟರ್ನಲಿಗೆ, ನಿಮ್ಮ ಒಳಗಡೆ ಇರುವಂಥ ಇನ್ನರ್ ಕಂಪಸ್ಸಿಗೆ. ಅಗೇನ್ ಈಗೋ ಅದು ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪ್ನಿಂಗ್ ಇವಾಗ ಸ್ಪಿರಿಚುವಲ್ ಕಮ್ಯುನಿಟಿ. ಆ್ಯಕ್ಚುಲ್ ಆಗಿ ಇರೋವಂಥ ಈಗೋನೇ ನಮ್ಮ ಕೈಲಿಗೆ ಡಿಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಈ ಎಲ್ಲ ಹೈಯರ್ ಮಾಸ್ಟರ್ಸು ಆ ಈಗೋನ ಡಿಸಾಲ್ವ್ ಮಾಡಿದಾಗ್ಲೇ ಅವರು ಮಾಸ್ಟ್ರಿ ಆಗಿದ್ದು ಅಥವಾ ಎನ್ಲೈಟನ್ಮೆಂಟ್ ಆಗಿದ್ದು. ಅದ್ರ ಜೊತೆಗೆ ನಮ್ಗೆ ಇವಾಗ ಸ್ಪಿರಿಚುವಲ್ ಈಗೋ ಬೇರೆ ಬರ್ತಾ ಇದೆ. ಅಂದರೆ ನಾನು ಇಷ್ಟೊತ್ತಿಗೆ ಇದನ್ನು ಮಾಡಿದಾಗ ಐ ಆಮ್ ಸಮಥಿಂಗ್ ಸ್ಪೆಷಲ್ ಅನ್ನುವಂಥ ಈಗೋ. ದೇರ್ ಈಸ್ ನಥಿಂಗ್ ಸ್ಪೆಷಲ್ ಆರ್ ನಥಿಂಗ್ ಡಿಫ್ರೆಂಟ್. ನಮ್ಮ ಹಾದಿ, ನಮ್ಮ ಸಾಧನೆ ನಾವು ಸೈಲೆಂಟಾಗಿ ಮಾಡ್ಕೊಳ್ಳೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ನಮ್ಮ ಪ್ರಾಕ್ಟೀಸಸ್ನ ನಾವು ಅಗೇನ್ ಯು ಗೈಸ್ ಆರ್ ವೆರಿ ವೆರಿ ಸ್ಪಿರಿಚುವಲ್. ಆ್ಯಂಡ್ ಬೇರೆ ಇನ್ಯಾವ ಆ್ಯಂಗಲಲ್ಲೂ ನನಗೆ ಎಕ್ಸಾಂಪಲ್ಸ್ ಕೊಡೋದಕ್ಕೆ ಬರ್ತಾ ಇಲ್ಲ, ಅಥವಾ ಎಕ್ಸಾಂಪಲ್ಸ್ ಕೊಡೋದಕ್ಕೂ ಆಗ್ತಾ ಇಲ್ಲ. ಬಿಕಾಸ್ ಇಟ್ ಈಸ್ ವೆರಿ ಸ್ಪೆಸಿಫಿಕ್ ಆಗಿ ನಿಮಗೆ ಹೇಳ್ತಾ ಇರುವಂಥದ್ದು ಸ್ಪಿರಿಚುವಲ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿ. ಓಕೆ, ಸೊ ನಿಮ್ಮ ಗೈಡೆನ್ಸ್ ಬಂದು ಇವಾಗ ಗ್ರೂಪ್ ನಂಬರ್ 2 ಫಾರ್ ಎಕ್ಸಾಂಪಲ್ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದ್ರೆ ಎಲ್ಲರೂ ಮೆಡಿಟೇಟ್ ಮಾಡ್ತಾ ಇರ್ಬೋದು. ನಿಮ್ಮ ಇಂಟ್ಯೂಷನ್ ಹೇಳ್ಬೋದು ನೋ ಐ ಹ್ಯಾವ್ ಟು ಗೋ, ಪಾರ್ಕ್ಗೆ ಹೋಗಬೇಕು, ಪಾರ್ಕಲ್ಲಿ ಕೂತ್ಕೊಳ್ಬೇಕು, ಪಕ್ಷಿಗಳು ಹಾರೋದನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದಾಗ ನೀವು ಅದನ್ನು ಪ್ರಾಬಬ್ಲಿ ಅಲ್ಲಿ ಮೆಡಿಟೇಟ್ ಮಾಡ್ತಾ ಇರೋರನ್ನ ನೋಡಿ ಓ ಮೈ ಗಾಡ್ ಅವ್ರು ಎಷ್ಟು ಡೀಪಾಗಿ ಮೆಡಿಟೇಟ್ ಮಾಡ್ತಾ ಇದ್ದಾರೆ, ಯಾಕೆ ನನ್ನ ಕೈಲಿ ಮಾಡೋದಕ್ಕಾಗ್ತಾ ಇಲ್ಲ, ಸೊ ನನ್ನಲ್ಲಿ ಏನಾದ್ರು ತಪ್ಪಿದ್ಯಾ. ಬಟ್ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರೋದು ಆ ಪಾರ್ಕಿಗೆ ಹೋಗಿ ಕೂತ್ಕೊಂಡು ಆ ಪಕ್ಷಿಗಳು ಹಾರೋದನ್ನು ನೋಡಿ ಅಂತ ಹೇಳಿ. ಮೇ ಬಿ ಅಲ್ಲಿ ನಿಮ್ಮ ಅಲರ್ಟ್ನೆಸ್ ಇನ್ನೂ ಸ್ಟ್ರಾಂಗ್ ಆಗಿರ್ಬೋದು ನೇಚರ್ ಜೊತೆ. ಸೊ ಅಗೇನ್ ದಟ್ ಈಸ್ ಅನ್ ಎಕ್ಸಾಂಪಲ್. ಓಕೆ, ಸೊ ಅದನ್ನು ಫಾಲೋ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಮೆಡಿಟೇಷನಲ್ಲಿ ಕೂತ್ಕೊಂಡು ತಮ್ಮನ್ನು ತಾವು ಕಳ್ಕೊಂಡು ಬಿಡಬೇಕು ಅಂತ ಇಲ್ಲ. ಪ್ರತಿಯೊಬ್ಬರ ದಾರಿ, ಪ್ರತಿಯೊಬ್ಬರ ಹಾದಿ ಇಟ್ ವಿಲ್ ಬಿ ವೆರಿ ಯೂನಿಕ್, ವೆರಿ ಟೇಲರ್ ಮೇಡ್. ದಯವಿಟ್ಟು ಜನರಲೈಸ್ ಮಾಡ್ಕೊಳ್ಬೇಡಿ. ಎಲ್ಲರೂ ಮಾಡ್ತಿದ್ದಾರೆ, ಎಲ್ಲರೂ ಇವ್ರನ್ನ ನೋಡ್ತಿದ್ದಾರೆ, ಎಲ್ಲರೂ ಇವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಪ್ಲೀಸ್ ಡೋಂಟ್ ಕೇರ್ ಅದ್ರ ಬಗ್ಗೆ. ಸೊ ಫಾಲೋ ನಿಮ್ಮ ಹಾರ್ಟನ್ನು, ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅದನ್ನು. 2026 ಸೆಟ್ ಇಂಟೆನ್ಷನ್ಸ್. ಐ ಲಿಸನ್ ನನ್ನ ಇಂಟ್ಯೂಷನನ್ನು ಅಥವಾ ನನ್ನ ಈ ಮಾಸ್ಟರ್ಸನ್ನು ನಾನು ನನ್ನ ಟೀಚರ್ಸ್ ಆಗಿ ನಾನು ಕನ್ಸಿಡರ್ ಮಾಡ್ತೀನಿ ಅಥವಾ ನನ್ನ ಗುರುಗಳಾಗಿ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿ. ಆ್ಯಂಡ್ ಆದಷ್ಟು ಹೊರಗಡೆಯಿಂದ ನಿಮ್ಮ ಗಮನನ ನಿಮ್ಮ ಒಳಗಡೆಗೆ ಹರಿಸೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು ನಿಮ್ಮ ಈ ಗಾರ್ಡಿಯನ್ ಏಂಜಲ್ಗಿಂತ ದೀಸ್ 3 ಸ್ಟ್ರಾಂಗ್ ಮಾಸ್ಟರ್ಸ್ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿರೋದು ನಿಮ್ಮ ಇವತ್ತಿನ ರೀಡಿಂಗಲ್ಲಿ. ಸೊ ಡೋಂಟ್ ಓವರ್ ಥಿಂಕ್, ಓವರ್ ಅನಲೈಸ್ ನಿಮ್ಮ ಒಳಗಡೆ ಆಗುವಂಥ ಶಿಫ್ಟ್ಸನ್ನ, ಚೇಂಜ್ನ. ಇಲ್ಲ ಇವತ್ತು ಬರೀ ಜ್ಯೂಸ್ ಕುಡಿಬೇಕು ಅಂತ ಅನಿಸ್ತಾ ಇದೆ, ಇಲ್ಲ ನಾನು ಇವತ್ತು ನಾನ್ ವೆಜ್ ತಿನ್ನಲ್ಲ ಅನಿಸ್ತಾ ಇದೆ. ಜನರು ಆಡ್ಕೊಳ್ಳಿ, ಜನರು ನಗಲಿ, ಜನರು ಕಂಪೇರ್ ಮಾಡ್ಕೊಳ್ಳಿ. ಓ ನಾನು ಇಷ್ಟೊತ್ತಿಗೆ 3 ಗಂಟೆಗೆ ಎದ್ದು ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ನಿನ್ನ ಕೈಲಿ ಆಗೋದಿಲ್ವಾ, ಅಷ್ಟೊಂದು ಕಷ್ಟ ಆಗುತ್ತಾ, ನನಗೇನಿಲ್ಲಪ್ಪ ತುಂಬ ಈಸಿ ನನಗೆ 3 ಗಂಟೆಗೆ ಎದ್ದೇಳೋದು. ಇಟ್ಸ್ ಓಕೆ, ವಿ ಆರ್ ಹ್ಯಾಪಿ. ಅವ್ರಿಗೆ 3 ಗಂಟೆಗೆ ಎದ್ದೇಳಿ ಅವ್ರು ಮಾಡಲಿ, ಬಟ್ ದಟ್ ಈಸ್ ನಾಟ್ ಯುವರ್ ಪಾತ್. ನೀವು 3 ಗಂಟೆಗೆ ಎದ್ದು ಮಾಡಬೇಕಾಗಿಲ್ಲ. ಇಟ್ ಈಸ್ ಓಕೆ ನೀವು 6 ಗಂಟೆಗೆ ಎದ್ದು ಕೂತ್ಕೊಳ್ಳೋದು. ಇಟ್ ಈಸ್ ಓಕೆ ನೀವು ಸಾಯಂಕಾಲ ಕೂತ್ಕೊಳ್ಳೋದು. ಇಟ್ ಈಸ್ ಓಕೆ ನಿಮಗೆ ಮೆಡಿಟೇಷನ್ ಅಲ್ಲ, ನೀವು ವಾಕಿಂಗ್ ಗಾರ್ಡನಲ್ಲಿ, ಪಾರ್ಕಲ್ಲಿ, ನೇಚರ್ ಜೊತೆ ಕೂತ್ಕೊಳ್ಳೋದು ನಿಮ್ಮ ಮೆಡಿಟೇಷನ್ ಅಂದರೆ. ಇಟ್ ಈಸ್ ಸೂಪರ್ ಓಕೆ ಗ್ರೂಪ್ ನಂಬರ್ 2. ಸೊ ಯು ಹ್ಯಾವ್ ಟು ಚೇಂಜ್ ನಿಮ್ಮ ಈ ಪಾಯಿಂಟ್ ಆಫ್ ವ್ಯೂವ್ನ ಸ್ಪಿರಿಚುವಾಲಿಟಿ ಅಥವಾ ಪ್ರಾಕ್ಟೀಸಸ್ಸು ಅಥವಾ ಲೈಫ್ ಅಂದರೆ ಹೀಗೆ ಅಥವಾ ಸಾಧನೆ ಅಂದರೆ ಹೀಗೆ ಇರಬೇಕು ಅನ್ನೋದು. ನಿಮ್ಮ ಸಾಧನೆ ಅನ್ನೋದು ಬದಲಾಗ್ತಾ ಹೋಗುತ್ತೆ. ಆ್ಯಂಡ್ ತುಂಬ ಸ್ಪೆಸಿಫಿಕ್ಕಾಗಿ ಬದಲಾಯಿಸ್ಕೊಳ್ಳೋದು ನಿಮಗೆ ಮ್ಯಾಚ್ ಆಗೋ ಥರ ಇಸ್ ವೆರಿ ಇಂಪಾರ್ಟೆಂಟ್. ಮೇ ಬಿ ನಿಮ್ಮ 2026 ಇದು ತುಂಬಾ ಹೈಲೈಟ್ ಆಗ್ಬೋದು. ಬಟ್ ಹವೆವರ್ ವಿಲ್ ಸ್ಟಾಪ್ ಇಲ್ಲಿಗೆ. ಹೋಪ್ಫುಲಿ ನಿಮಗೆ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಐ ಡೋಂಟ್ ನೋ ಇವತ್ತಿನ ರೀಡಿಂಗ್ನ ಎಕ್ಸಾಕ್ಟ್ ಪಾಯಿಂಟ್ ಏನು, ಎಕ್ಸಾಕ್ಟ್ ಏರಿಯಾನಲ್ಲಿ ನಿಮಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಐ ಡೋಂಟ್ ನೋ. ಬಟ್ ಜನರಲ್ ಆಗಿ ದಿಸ್ ಈಸ್ ದ ಮೆಸೇಜ್. ವಾಟ್ ಎವರ್ ಐ ಫೆಲ್ಟ್, ನನಗೆ ಏನೆಲ್ಲ ಮೆಸೇಜಸ್ ಬಂತು ಐ ಹ್ಯಾವ್ ಡೆಲಿವರ್ಡ್. ಅದನ್ನು ನೀವು ಯಾವ ರೀತಿ ನಿಮ್ಮ ಲೈಫಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಅಂತ ನೋಡೋದು ಇಟ್ ಈಸ್ ಯೋರ್ ವರ್ಕ್. ಸೊ ಲೆಟ್ಸ್ ಎಂಡ್ ಈ ರೀಡಿಂಗ್ನ ಇಲ್ಲಿಗೆ. ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಮೇ ಬಿ ನೆಕ್ಸ್ಟ್ ರೀಡಿಂಗ್ 2026ದು ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತೀವಿ. ಲೆಟ್ಸ್ ಪ್ರಿಪೇರ್ 2026ಗೆ. ಆಲ್ರೈಟ್, ಐ ವಿಲ್ ಸಿ ಯು ಅಗೇನ್ ನೆಕ್ಸ್ಟ್ ರೀಡಿಂಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.